ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ಭಾನುವಾರದ ಅವ್ಯಕ್ತ ಮುರಳಿ ಮಂಥನ, ವಿಚಾರ ಸಾಗರ ಮಂಥನ. ಬಾಬಾರವರು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ತುಂಬ ವೆರೈಟಿ ಆತ್ಮಗಳನ್ನು ರೆಡಿ ಮಾಡಿದ್ದಾರೆ. 1936ರಿಂದ ಹಿಡಿದು ಇಲ್ಲಿಯವರೆಗೆ ಬೇರೆ ಬೇರೆ ರೀತಿಯಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಆತ್ಮಗಳನ್ನು ರೆಡಿ ಮಾಡಿದ್ದಾರೆ. ನಾವುಗಳು ಅದನ್ನೆಲ್ಲವನ್ನ ನೋಡ್ತಾ ಇದ್ದೀವಿ. ದಾದಿಯವರನ್ನ ರೆಡಿ ಮಾಡಿದರು. 7 days ಕೋರ್ಸ್ ಕೊಡೋದನ್ನ ಬಾಬಾ ರೆಡಿ ಮಾಡಿಸಿದರು. ಚಿತ್ರ ಪ್ರದರ್ಶನೆಯನ್ನ ಮಾಡಿಸಿದರು. ವಿಂಗ್ಸ್ಗಳ ಮೂಲಕ ಸೇವೆ ಮಾಡಿಸಿದರು. ಸಾಧು ಸಂತರ ಮೂಲಕ ಸೇವೆಯನ್ನ, ಅಂದ್ರೆ ಅವರನ್ನ ಯಜ್ಞಕ್ಕೆ ಕರೆಸೋದ್ರ ಮೂಲಕ ಸೇವೆಯನ್ನ ಮಾಡಿಸಿದ್ರು. VIP ಮೌಂಟ್ ಅಬ್ಬು ಕರ್ಕೊಂಡು ಹೋಗೋದು, ವರ್ತಮಾನ ಸಮಯದ ಅನುಸಾರ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಅಂದರೆ ಟೆನ್ಷನ್ ಬರ್ತದಲ್ಲ ಜನರಿಗೆ, ಅಲ್ಲಿಂದ ಹೇಗೆ ಹೊರಗಡೆ ಬರಬೇಕು, ಅಲ್ಲಿ ಹೇಗೆ ರಾಜಯೋಗವನ್ನು ಉಪಯೋಗ ಮಾಡಿಕೊಳ್ಬೇಕು, ಸಮಸ್ಯೆಗಳಿಗೆ ರಾಜಯೋಗ ಹೇಗೆ ಉಪಯೋಗ ಮಾಡಿಕೊಳ್ಬೇಕು, ಹೀಗೆ ಮ್ಯೂಸಿಯಂಗಳನ್ನು ಓಪನ್ ಮಾಡೋದರ ಮೂಲಕ, ಪಾರ್ಕ್ಗಳನ್ನು ಓಪನ್ ಮಾಡೋದರ ಮೂಲಕ, ಈ ಒಂದು ಫಿಸಿಕಲ್ ಎಕ್ಸಸೈಸ್ ಮೂಲಕ ಈ ವಿಭಿನ್ನ ರೀತಿಯ ಸೇವೆಯನ್ನ ಮಾಡಲಿಕ್ಕೆ ಬಾಬಾರವರ ಮಕ್ಕಳನ್ನ ಸಮಯದ ಅನುಸಾರ ರೆಡಿ ಮಾಡಿದ್ರು. ಒಂದು ವರ್ತಮಾನದಲ್ಲಿ ನಡೆಯುವಂಥ ಏನು ಸೇವೆ ಇದೆ ಅದಕ್ಕೆ ತಕ್ಕಾಗಿ ಮೊದಲೇನಾಗಿರ್ತದೆ, ಟ್ರೈನಿಂಗ್ ಹೇಳೋದನ್ನು ಕೊಡಲಾಗ್ತದೆ. ಇವಾಗ ನೋಡಿ, ಭವಿಷ್ಯದಲ್ಲಿ ಯಾವುದೋ ಒಂದು ಮಿಸೈಲ್ಸ್ ಕ್ಷಿಪಣಿಗಳನ್ನು ಹಾರಿಸೋದಾಗ್ಲಿ, ವಿಮಾನ ಹಾರಿಸೋದಾಗ್ಲಿ, ಅಣು ಬಾಂಬ್ಗಳನ್ನು ಹಾಕೋದಾಗ್ಲಿ ಮಾಡೋದಿದ್ದು ಮೊದಲೇ ಟ್ರೈನಿಂಗ್ ಅನ್ನು ಕೊಟ್ಟಿರ್ತಾರೆ ಅವರಿಗೆ. ಅಷ್ಟೊತ್ತಿಗೆ ರೆಡಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? 1,000 ಜನರಿಗೆ ಅಡಿಗೆ ಮಾಡಬೇಕು ಅಂದ್ರೆ ಆವಾಗ ತಕ್ಷಣ ರೆಡಿ ಆಗತ್ತಾ? ಇಲ್ವಲ್ಲ. ಒಬ್ಬರಿಗೆ ಅಡಿಗೆ ಮಾಡಿ 25 ಜನರಿಗೆ ಮಾಡಿ, 50 ಜನರಿಗೆ ಮಾಡಿ, 100 ಜನರಿಗೆ ಮಾಡಿ, 1000 ಜನರಿಗೆ ಅವ್ರಿಗೆ ಪ್ರಾಕ್ಟೀಸ್ ಇರಬೇಕು. ಪ್ರಾಕ್ಟೀಸ್ ಮಾಡ್ತಾ 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 ಏನಾಗುತ್ತೆ, ಅವರಲ್ಲಿ ಅನುಭವ ಹೇಳುವಂಥದ್ದು ಬರುತ್ತೆ, ಧೈರ್ಯ ಹೇಳುವಂಥದ್ದು ಬರುತ್ತೆ. ಹಾಗೆ ವರ್ತಮಾನ ಸಮಯದಲ್ಲಿ ಬಾಬಾರವರ ಮನಸ್ಸಿನಲ್ಲಿ ಯಾವ ಸೇವೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಯಾವ ರೀತಿ ಮಕ್ಕಳನ್ನ ರೆಡಿ ಬಾಬಾ ಮಾಡ್ತಾ ಇದ್ದಾರೆ, ಇದನ್ನು ನಾವು ಅವ್ಯಕ್ತ ಮುರಳಿಗಳಲ್ಲಿ ನೋಡಲಿಕ್ಕೆ ನಮಗೆ ಸಿಗತ್ತೆ. ಅದರ ಫಲಿತಾಂಶ ನಿಮಗೆ ಇವಾಗ ಕಾಣದೇ ಇರಬಹುದು, ಅದರ ಭವಿಷ್ಯದಲ್ಲಿ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ರೆಡಿ ಮಾಡಲಾಗ್ತದೆ. ಮುಂದೆ ವೈರಿ ರಾಷ್ಟ್ರಗಳು ನಮ್ಮ ಮೇಲೆ ಯುದ್ಧ ಮಾಡ್ತಾರೆ ಅಂತ ಅದಕ್ಕೆ ತಕ್ಕಾಗಿ ನಾವು ರೆಡಿ ಮಾಡ್ಕೊಳ್ಬೇಕಲ್ಲ, ಸುರಕ್ಷತೆಗೋಸ್ಕರ ಅಥವಾ ಬಾಂಬ್ ಹಾಕ್ಲಿಕ್ಕೋಸ್ಕರ. ಅದಕ್ಕೆ ಈಗಿನಿಂದನೇ ಗೌರ್ಮೆಂಟ್ನವ್ರು ಏನ್ ಮಾಡ್ತಾರೆ, ಹಣವನ್ನ ವ್ಯಯ ಮಾಡಿ ಆಯುಧವನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ, ಜೊತೆಗೆ ರಕ್ಷಣೆಯನ್ನು ಕೂಡ ಮಾಡಲಾಗ್ತದೆ. ತಮಗೆಲ್ಲರಿಗೂ ಗೊತ್ತಿದೆ, ವಿಶ್ವದಲ್ಲಿರುವ ಸರ್ವ ಮನುಷ್ಯಾತ್ಮರಿಗೆ ಪರಮಾತ್ಮನ ಪರಿಚಯ ಸಿಗಬೇಕು, ಹೌದಾ? ಜ್ಞಾನದಿಂದ ಪರಮಾತ್ಮನ ತಿಳ್ಕೊಳ್ಳುವಂಥವ್ರು 33 ಕೋಟಿ ಜನ ಮಾತ್ರ, ಹೌದಾ? ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ? 850 ಕೋಟಿ ಮನುಷ್ಯಾತ್ಮರಿದ್ದಾರೆ. ಜೊತೆಗೆ ಪೂರ್ತಿ ಈ ಪ್ರಪಂಚ ಏನು ಮಲಿನ ಆಗಿದೆ ಅದು ಶುದ್ಧವಾಗಬೇಕು, ಮುಂದಿನ 21 ಜನ್ಮದವರೆಗೂ ಅದು ಪವಿತ್ರವಾಗಿರಬೇಕು ಅಂತ ಅಷ್ಟು ಶಕ್ತಿಯನ್ನು ಕೊಡಲಿಕ್ಕೆ ನಿಮಿತ್ತವಾಗಿರುವಂತ ಆತ್ಮಗಳು ಬೇಕು. ಅಂದ್ರೆ ಮುಂದಿನ ದಿನಗಳಲ್ಲಿ ಬಾಬಾ ಹೇಳ್ತಾರೆ, ವರದಾನದಿಂದ, ದೃಷ್ಟಿಯಿಂದ, ಸಕಾಶದ ಮೂಲಕ ಭಗವಂತನನ್ನ ಪ್ರತ್ಯಕ್ಷ ಮಾಡುವಂತಹ ಆತ್ಮಗಳು ಬೇಕು. ಇಲ್ಲಿ ಬಾಬಾ ಇವತ್ತಿನ ಮುರಳಿಲಿ ಹೇಳ್ತಾರೆ, ವರದಾನ ಅಂತಂದ್ರೆ ನಿಮ್ಮ ಮುಖದಿಂದ ಹೇಳುವಂತ ಶಬ್ದ ಅಲ್ಲ. ಆ ವರದಾನನು ಕೂಡ ಶಕ್ತಿನೇ, ಶಕ್ತಿಯ ಮೂಲಕನಲ್ಲಿ ಮಾತೇ ಇಲ್ಲ. ಅಲ್ಲಿ 7 days ಕೋರ್ಸ್ ಇಲ್ಲ, ಶಬ್ದ ಇಲ್ಲ, ಚಿತ್ರಗಳಿಲ್ಲ. ಆತ್ಮೀಯರೇ, ನಿಮ್ಮ ಎದುರುಗಡೆಗೆ ಬಂದಾಗ ಅವ್ರಿಗೇನು ಈಗ ಆಗ್ಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದನ ಆಗ್ಲಿ, ಅದು ಅಲ್ಲ, ಕೇವಲ ಶಕ್ತಿ. ಒಂದು, ನೀವು ನಿಮಿತ್ತವಾಗಿ ಕುಂತಿರ್ತೀರಿ, ನಿಮ್ಮ ಎದುರುಗಡೆ ಆತ್ಮಗಳು ಬರ್ತಾರೆ, ಸ್ಥೂಲವಾಗಿ ಬರ್ಬೋದು, ಸೈನ್ಸಿನ ಸಾಧನದ ಮೂಲಕನೂ ಬರ್ಬೋದು. ನಿಮ್ಮ ಶರೀರದ ಮುಖೇನ ಶಕ್ತಿಗಳು ಹೋಗ್ಬಿಟ್ಟು ಅವರಿಗೆ ಸಮಸ್ಯೆಗಳ ಪರಿಹಾರ ಆಗ್ತದೆ, ಅಥವಾ ಅವರಿಗೆ ಅನುಭವ ಆಗ್ತದೆ, ಪರಮಾತ್ಮ ಅನುಭೂತಿ ಆಗತ್ತೆ. ಇಲ್ಲ, ನೀವು ಸಾಕಾರದಲ್ಲಿ ಅಲ್ಲಿ ಹೋಗದಿದ್ರೂ ಕೂಡ ನಿಮ್ಮ ಮನಸ್ಸಿನ ಮೂಲಕ ದೇಶ ವಿದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಸಕಾಶದ ಮೂಲಕ
ಏನಾಗ್ತದೆ, ಭಗವಂತನ ಸಂದೇಶ ಸಿಗ್ತದೆ. ಆ ಮೂಲಕ ವಿಶ್ವದ ಸ್ಟೇಜ್ನಲ್ಲಿ ತಂದೆ ಮತ್ತು ಮಕ್ಕಳ ಇಬ್ಬರ ಪ್ರತ್ಯಕ್ಷತೆ ಹೇಳುವಂಥದ್ದು ಆಗತ್ತೆ. ಆದರೆ ಅದು ಆಗಲಿಕ್ಕೆ ಅದರ ಮೊದಲು ಆತ್ಮಗಳೇನಾಗಿರ್ಬೇಕು, ರೆಡಿ ಆಗಿರ್ಬೇಕಲ್ಲ. ಅದನ್ನ ಬಾಬಾ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಕೆಲಸಕ್ಕೆ, ಆ ಸೇವೆಗೆ, ಬೇಹದ್ದಿನ ಸೇವೆಗೆ ಗುರಿಯಾಗಿಟ್ಬಿಟ್ಟು ಎಂತಹ ಮಕ್ಕಳು ನನಗೆ ಬೇಕು, ಎಂತಹ ಮಕ್ಕಳನ್ನು ನಾನು ನೋಡ್ತಾ ಇದ್ದೀನಿ. ಅದಕ್ಕೆ ಬಾಬಾ ಹೇಳ್ತಾರೆ, ಕೋಟೆ ಒಮ್ಮೆ ಕೊಯ್ ಕೊಯ್ ಮೇ ಬಿ ಕೊಯ್. ಈ ವೆರೈಟಿ ಆತ್ಮಗಳನ್ನು ನಾನು ಹೊಸದಾಗಿ ಯಾರೋ ಇರೋದನ್ನ ಆಯ್ಕೆ ಮಾಡಲ್ಲ. ಆಲ್ರೆಡಿ ಯಾರು ಬ್ರಾಹ್ಮಣ ಮಕ್ಕಳಿದ್ದಾರೆ ಅವರನ್ನೇ ನಾನು ಆಯ್ಕೆ ಮಾಡ್ತೇನೆ ಅಲ್ವಾ. ಯಾವುದೋ ಒಂದು, ಈಗ ನೋಡಿ, ಯಜ್ಞದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಗಬೇಕು ಅಂದ್ರೆ ಯಾರು ಹೊಸಬರಿಗೆ ಕರ್ಕೊಂಡು ಬರೋದಿಲ್ವಲ್ಲ. ಯಜ್ಞದಲ್ಲಿ ಯಾರು ಅನುಭವಿಗಳಾಗಿದ್ದಾರೆ ಅವರನ್ನೇ ತಾನೇ ಮಾಡ್ತಾರೆ. ಡಿಪಾರ್ಟ್ಮೆಂಟ್ ಹೆಡ್ ಮಾಡಬೇಕು ಅಂತಂದ್ರೆ ಅಲ್ಲಿ ಅವ್ರು 10 ವರ್ಷ 15 ವರ್ಷ 20 ವರ್ಷ ಸೇವೆ ಮಾಡಿರ್ಬೇಕು, ಅವರನ್ನ ಆ ಪೋಸ್ಟಿಗೆ ಕೊಡ್ತಾರೆ. ಹಾಗೆ ಬಾಬನ ಮಕ್ಕಳಲ್ಲೇನೆ ಇಂಥ ಸೇವೆಗೋಸ್ಕರ ಕೆಲವೊಂದು ಮಕ್ಕಳನ್ನ ಆಯ್ಕೆ ಮಾಡು, ಬೆರಳೆಣಿಕೆಯಷ್ಟು ಮಕ್ಕಳನ್ನ ಆಯ್ಕೆ ಮಾಡಿ ಅವರಿಗೆ ಬಾಬಾ ಶಕ್ತಿಯನ್ನ, ಜ್ಞಾನವನ್ನ, ತರಬೇತಿಯನ್ನ ಏನು ಮಾಡ್ತಿದ್ದಾರೆ, ವಿಶೇಷವಾಗಿ ಕೊಡ್ತಾ ಇದ್ದಾರೆ. ಅಂತ ಸಂಕಲ್ಪ, ನಾನು ಇಂಥದನ್ನು ಸೇವೆ ಮಾಡಬೇಕು ಅಂತ ಸಂಕಲ್ಪ ಮಾಡುವಂತ ಮಕ್ಕಳು ಎಷ್ಟು ಜನ ಇದ್ದಾರೆ, ಯಾರೆಲ್ಲ ಯೋಗ್ಯತೆ ಇದೆ, ಕಳೆದ 5,000 ವರ್ಷದಲ್ಲಿ ಯಾವ್ಯಾವ ಆತ್ಮಗಳು ಇಂಥವರನ್ನ ಮಾಡಿದ್ದಾರೆ, ಅದನ್ನು ಗಮನದಲ್ಲಿಟ್ಬಿಟ್ಟು ಅಂಥವರ ಕಡೆಗೆ ಬಾಬಾ ಏನ್ ಮಾಡ್ತಿದ್ದಾರೆ, ಸ್ಪೆಷಲ್ ಆಗಿ ಗಮನ ಇಟ್ಬಿಟ್ಟು ಅವರನ್ನ ಆಯ್ಕೆ ಮಾಡಿಬಿಟ್ಟು ವಿಶೇಷ ತರಬೇತಿಯನ್ನ ಕೊಡ್ತಾ ಇದ್ದಾರೆ. ಆ ವಿಷಯವನ್ನ ಇವತ್ತಿನ ಮುರಳಿಯಲ್ಲಿ ಹೇಳ್ತಾರೆ. ಆ ರೀತಿ ನೀವು ಪೋಸ್ಟಲ್ಲಿ ಬರಬೇಕು ಅಂತಂದ್ರೆ, ಆ ರೀತಿ ನೀವು ಸೇವೆಯನ್ನು ಮಾಡಬೇಕು ಅಂತಂದ್ರೆ ನಿಮ್ಮಲ್ಲಿ ಏನೇನು ಅರ್ಹತೆಗಳು ಇರಬೇಕು, ಯೋಗ್ಯತೆಗಳಿರಬೇಕು, ಅದನ್ನ ಇವತ್ತಿನ ಮುರಳಿಯಲ್ಲಿ ಹೇಳಿದ್ದಾರೆ. ಆದ್ಮೇಲೆ ತಮಗೂ ಕೂಡ ಗೊತ್ತು, ಯಾವುದಾದ್ರೂ ಒಂದು ಜಾಬ್ ಇದ್ದರೆ ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದಕ್ಕೆ ಕೆಲವೊಂದು ನಿಯಮಗಳು, ಕಂಡೀಷನ್ಸ್ಗಳಿರ್ತವೆ. ಇಷ್ಟು ಶಿಕ್ಷಣ ಆಗಿರಬೇಕು, ಇಷ್ಟು ವಯಸ್ಸಾಗಿರಬೇಕು, ಇಷ್ಟು ವರ್ಷದ ಅನುಭವ ಇರಬೇಕು, ಈ ಫೀಲ್ಡಲ್ಲಿ ಇರಬೇಕು, ಅವರು ಮಾತ್ರ ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗತ್ತೆ. ಕಂಡೀಷನ್ಸ್ ಇರ್ತಾವಲ್ಲ. ಹಾಗೆ ಇಲ್ಲೂ ಕೂಡ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಆ ಪೋಸ್ಟಿಗೆ ನೀವು ಯೋಗ್ಯರಾಗಬೇಕು ಅಂತಂದ್ರೆ ನಿಮ್ಮಲ್ಲಿ ಏನೇನು ವಿಶೇಷತೆಗಳಿರಬೇಕು ಅಂತ ಇವತ್ತಿನ ಮುರಳಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ದಯವಿಟ್ಟು ಆತ್ಮೇರೆ ಆ ವಿಶೇಷತೆ ನಿಮ್ಮಲ್ಲಿ ಇದೆಯಾ ಅಂತ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಅಥವಾ ಇಲ್ಲದಿದ್ದರೆ ಅದನ್ನು ಹೇಗೆ ತುಂಬಿಸಿಕೊಳ್ಳಬಹುದು ಹೇಳುವಂತ ಬಾಬಾ ಇವತ್ತಿನ ಮುರಳಿಯಲ್ಲಿ ವಿಧಿವಿಧಾನವನ್ನು ಹೇಳ್ತಾರೆ. ಅದನ್ನು ತುಂಬಿಸಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಸಮಯದ ಸಮೀಪತೆಯ ಪ್ರಮಾಣ ನಮಗೆ ಗೊತ್ತು, ಯುದ್ಧಗಳು ಹೆಚ್ಚಿಗೆ ಆಗ್ತಾನೇ ಇದ್ದಾವೆ, ವಿನಾಶ ಹತ್ರ ಆಗ್ತಾ ಇದೆ ಅಂತಂದ್ರೆ ಪರಿವರ್ತನೆಯ ಸಮಯ ಬಂದಿದೆ. ಭಗವಂತನ ಸಂದೇಶ ವಿಶ್ವದೆಲ್ಲ ಕಡೆ ತಲುಪಿಸುವಂತ ಸಮಯ ಬಂದಿದೆ. ಅದರ ಅನುಸಾರ ನೀವು ಏನ್ ಮಾಡಬೇಕು, ಹದ್ದಿನ ಬಂಧನದಿಂದ ಮುಕ್ತರಾಗಿ ಸಂಪನ್ನ ಮತ್ತು ಸಮಾನರಾಗಿ. ಹದ್ದಿನ ಬಂಧನದಿಂದ ಮುಕ್ತರು ಅಂತಂದ್ರೆ ನಾಟಕದ ಅನುಸಾರ ಇವಾಗ ಏನು ಕೊಟ್ಟಿದಾರೋ ಅದ್ರಲ್ಲಿ ತೃಪ್ತವಾಗಿದೆ ಆತ್ಮೇಲೆ. ಅಯ್ಯೋ, ಬಿಲ್ಡಿಂಗ್ ಕಟ್ಟಬೇಕಿತ್ತು, ಸ್ವಂತ ಮನೆ ಬೇಕಿತ್ತು, ಬಂಗಾರದ ನೆಕ್ಲೆಸ್ ಬೇಕಿತ್ತು, ಮಕ್ಕಳಿಗೆ ಓದಿಸ್ಬೇಕಿತ್ತು, ಅವರಿಗೆ US ಕಳಿಸ್ಬೇಕಿತ್ತು, 1 ಎಕರೆ ಜಮೀನು ತಗೊಳ್ಬೇಕಿತ್ತು. ಇದಕ್ಕೆ ಸಂಪನ್ನತೆ ಅಂತ ಹೇಳ್ತಾರ? ವಸ್ತುವಾಗ್ಲಿ, ವಿಷಯವಾಗ್ಲಿ, ಆಮೇಲೆ ವ್ಯಕ್ತಿಗಳಾಗ್ಲಿ ಅವರ ಬಂಧನದಲ್ಲಿ ಬರಬಾರ್ದು. ಅದರಿಂದ ಏನಾಗ್ಬೇಕು, ನೀವು ಡಿಟ್ಯಾಚ್. ಇವರು ಯಾರೂ ನನ್ನವರಲ್ಲ. ಎಷ್ಟೇ ದೊಡ್ಡ ಪ್ರಪಂಚ ಇದ್ರೂ ಕೂಡ ನಮ್ಮ ಸಂಸಾರದ ಬಗ್ಗೆ ನಾವು ಯೋಚನೆ ಮಾಡ್ತೀವಲ್ವಾ. ಹಾಗೆ ನಮ್ಮ ಸಂಸಾರ ಅಂತಂದೇನು, ಪರಮಾತ್ಮನೇ ನನ್ನ ಸಂಸಾರ ಅಷ್ಟೇ, ನಾನು ಬಾಬಾ ಅಷ್ಟೇ. ಅಲ್ಲೇ ನಾನಿರಬೇಕು, ಅಲ್ಲೇ ಊಟ ಮಾಡಬೇಕು, ಅಲ್ಲೇ ವಾಸ ಮಾಡಬೇಕು, ಅಲ್ಲೇ ಕೆಲಸ ಮಾಡಬೇಕು ಅಷ್ಟೇ. ಬೇರೆಯವರೆಲ್ಲ ಏನು ಬಂದು ಹೋಗುವಂಥವರಷ್ಟೇ. ಜನ ಬರ್ತಾರೆ, ಹೀಗೆ ನಾವು ಮಾರ್ಕೆಟಿಗೆ ಹೋಗ್ತೀವಿ, ಏನೋ ಐಟಮ್ ಖರೀದಿ ಮಾಡಿದ್ವಿ, ಹಣ ಕೊಟ್ವಿ, ಬಂದ್ವಿ, ಲೆಕ್ಕಾಚಾರ ಮುಗೀತಲ್ವ, ಅಷ್ಟಕ್ಕೆ ಮಾತ್ರ ಅದು. ಹಾಗೇನೆ ಇಲ್ಲಿ ಹೇಳ್ತಾರೆ, ಮೊದಲನೇದಾಗಿ ಶಾರೀರಿಕವಾಗಿ ಏನು ಸಿಕ್ಕಿದೆಯೋ ಅದರಲ್ಲಿ ಸಂಪನ್ನವಾಗಿ ಇಲ್ಲ ಅಂತಂದ್ರೆ ಏನಾಗ್ತದಂದ್ರೆ ಇದು ಬೇಡ
ಅದು ಬೇಕು. ಇವರು ಸರಿ ಇಲ್ಲ, ಅವರು ಸರಿ ಇದ್ದಾರೆ. ಇದೆಲ್ಲ ಏನಾಗತ್ತಂದ್ರೆ ನಿಮ್ಮ ಮನಸ್ಸನ್ನು ಸಂಪನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಯೋಗದಲ್ಲಿ ನಿಮ್ಮ ಮನಸ್ಸು ದ್ವಂದ್ವದಲ್ಲಿ ಬರ್ತದೆ. ಅದನ್ನು ಪಡ್ಕೊಳ್ಳಿಕ್ಕೆ ಅವರಿಂದ ದೂರ ಆಗೋದಲ್ಲೇ ನೀವು ಜಗಳ ಮಾಡ್ತಾ ಇರ್ತೀರ ಮನಬುದ್ಧಿಯ ಜೊತೆಗೆ. ಶಾರೀರಿಕವಾಗಿ ನಾಟಕದ ಅನುಸಾರ ನಿಮ್ಗೆ ಏನು ಬೇಕು ನನಗೆ ಗೊತ್ತಿರುವಂತ ಕಾರಣದಿಂದ ಏನಿದೆಯೋ ಅದು ಸೇವೆ ವಿಷಯನೇ ಇರ್ಬೋದು, ಸಾಧನೆ ವಿಷಯ ಇರ್ಬೋದು, ಸ್ಥೂಲವಾದ ಸಾಧನಗಳಿರ್ಬೋದು. ನಿಮ್ಮನ್ನು ಎಲ್ಲನ್ನು ಬೇಕಾದ್ರೂ ಇಳಿಸ್ಲಿ, 3 ತಿನ್ ಊಟ ಆದ್ರೂ ಸಿಗ್ತಾ ಇದೆಯಾ? ಹಾಕೊಳ್ಳಿಕ್ಕೆ ಬಟ್ಟೆ ಆದ್ರೂ ಇದೆ ತಾನೆ, ಇಲ್ಲಿಗೆ ಮನೆ ಇದೆ ತಾನೆ, ಎಷ್ಟು ರಿಕ್ವೈರ್ಮೆಂಟ್ಸ್ ಅದು ಸಾಕು ತಾನೆ. ಅದಕ್ಕಾಗಿ ಅಷ್ಟರ ಕಡೆಗೆ ಮಾತ್ರ ಗಮನವನ್ನ ಕೊಡಿ ಹೊರತು ಹೆಚ್ಚಿನ ಶಾರೀರಿಕವಾದ ಇಚ್ಛೆಯನ್ನ ಇಟ್ಕೊಳ್ಬೇಡಿ. ಮತ್ತೆ ಮಾಡಿದ್ರೆ ಸಮಾನವನ್ನು ಅದರಲ್ಲಿ ಸಂಪನ್ನರಾಗಿ ತಂದೆಯ ಸಮಾನರಾಗಿ ಅಂತಂದ್ರೆ ಆದಷ್ಟು ಆ ಸ್ಥಳವನ್ನ ತಂದೆಗೆ ಬಿಟ್ಬಿಡಿ ಮಕ್ಕಳೇ. ನಿಮ್ದು ವೈಯಕ್ತಿಕವಾಗಿ ಏನು ಇಚ್ಛೆ ಇಲ್ಲ, ಬಾಬನಿಗೆ ಅಲ್ಲಿ ಬಿಟ್ಟು ನಿಮ್ಮ ಪಾಲನೆ, ನಿಮ್ಮ ರಕ್ಷಣೆ, ನಿಮ್ಮ ಅಭ್ಯುದಯ ಎಲ್ಲ ಜವಾಬ್ದಾರಿ, ವಿಶ್ವದ ಜವಾಬ್ದಾರಿಯನ್ನು ಕೂಡ ಏನ್ ಮಾಡಿ ಭಗವಂತನಿಗೆ ಕೊಡಿ. ಅದಕ್ಕಾಗಿ ತಂದೆಯ ಸಮಾನರಾಗೋದು ಅಂತಂದ್ರೆ ಆ ಸ್ಥಳವನ್ನ, ಆ ಭ್ರಕುಟಿಯನ್ನ ನಾವೇನ್ ಮಾಡಬೇಕು, ಬಾಬನಿಗೆ ಬಿಡಬೇಕು, ಅವನ ಕಾರ್ಯಕ್ಕೆ, ಅವನ ಕರ್ತವ್ಯಕ್ಕೆ, ಅವನ ಪಾತ್ರಕ್ಕೆ. ಈ ರೀತಿ ಮಾಡುವಂತ ಮಕ್ಕಳು ಬೇಕು. ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಸ್ಟೇಜ್ ಮೇಲೆ ನಾನು ಗಂಟೆಗಟ್ಟಲೆ ಕುಳಿಸ್ಬಹುದು. ಯಾವ್ದಕ್ಕೆ? ನಿಮ್ಮ ಎದುರುಗಡೆ ಸಾವಿರಾರು ಜನ ಇರ್ತಾರೆ, ಲಕ್ಷಾಂತರ ಜನ ಇರ್ತಾರೆ. ನಿಮ್ಮ ಎದುರುಗಡೆ ಕ್ಯಾಮ್ರಾ ಇರ್ತದೆ. ಕ್ಯಾಮ್ರಾದ ಮೂಲಕ ಕೋಟ್ಯಾಂತರ ಜನ ನಿಮ್ಮನ್ನು ನೋಡ್ತಾ ಇರ್ತಾರೆ. ನಿಮ್ಮ ಮೂಲಕ ಭಗವಂತನ ಪ್ರತ್ಯಕ್ಷತೆ ಆಗ್ತಾ ಇರ್ತದೆ. ಆವಾಗ ನೀವು 10 ನಿಮಿಷ ಕುಳಿಸಿದ ತಕ್ಷಣದಲ್ಲಿ ಹಿಂಗ ಮಾಡಿಬಿಟ್ರೆ ಭಗವಂತನ ಹೆಸರು ಹಾಳಾಗಿ ಗೊತ್ತಾಗಲ್ವೋ? ಆ ಸೇವೆ ಮಾಡ್ಲಿಕ್ಕೆ ನಿಮ್ಗೆ ಆಫರ್ ಬೆಳಿಗ್ಗೆ 2 ಗಂಟೆಗೂ ಬಂದ್ಬಿಡ್ಬೋದು. ಎದ್ದೇಳಿ ಟಕ್ ಅಂತ ಹೋಗ್ಬಿಟ್ಟು ಕೂತ್ಕೊಳ್ಳಿ ಸ್ಟೇಜ್ ಮೇಲೆ. ಕೂತ್ಕೊಳ್ಬೇಕು, ಕಾರಣವನ್ನ ಹೇಳುವ ಹಾಗೆ ಇಲ್ಲ. ಎಷ್ಟು ಹೊತ್ತಲ್ಲಿ ಹೇಳಿದಾರೋ 10 ನಿಮಿಷ, 15 ನಿಮಿಷ, ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಕೂತ್ಕೊಳ್ಬೇಕಲ್ಲಿ. ಮತ್ತೆ ಕುಳಿತ ತಕ್ಷಣದಲ್ಲಿ 1 ಸೆಕೆಂಡಲ್ಲಿ ಅಶರೀರಿಯಾಗಿ ಸಂಪೂರ್ಣವಾಗಿ ನಿಮ್ಮ ತನು ಮನವನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅಷ್ಟು ಸಮಯ ಪರಮಾತ್ಮ ಅಲ್ಲಿದ್ದಾರೆ ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಆವಾಗ ನನ್ನ ಆತ್ಮ ಬಿಂದು ಅಜರ ಅಮರ ಕಿರಣ ಬಣ್ಣ ಕಲರ್ ಏನು ನಡೆಯುವಂಗಿಲ್ಲ, ಏನು ಕೂಡದಲ್ಲಿ ವಿಶ್ವ ಕಲ್ಯಾಣ ಸರ್ವಶಕ್ತಿ ಅಂತ ಏನು ಇರಬಾರ್ದು. ಸಂಪೂರ್ಣವಾಗಿ ಬಾಬಾ ಮಾತ್ರ ಇದ್ದಾರೆ. ಯಾರಿಗೇನು ಬೇಡಬೇಕು ಅವ್ರು ಕೊಡ್ತಾ ಇದ್ದಾರೆ. ಆ ಸ್ಥಿತಿಯನ್ನು ತಲುಪಲಿಕ್ಕೆ ನಿಮಗೆ 1 ಸೆಕೆಂಡ್ ಬೇಕು. ಅದು ಎಷ್ಟು ಸಮಯ ಭಗವಂತ ಇಷ್ಟಪಡ್ತಾರೋ ಅಷ್ಟು ಸಮಯ ಭಗವಂತ ಅಲ್ಲಿ ಇರಬೇಕು. ಆ ಅನುಭವ ನಿಮ್ಗೆ ಆಗ್ಬೇಕು. ಬಾಬಾ ನನ್ನ ಜೊತೆಲಿ ಇದ್ದಾರೆ, ಇರುವಂತ ಕಾರಣದಿಂದ ನನಗೆ ಈ ಅನುಭವ ಆಗ್ತಾ ಇದೆ. ಹಾಗಿದ್ರೆ ಬಾಬಾ ನನ್ನ ಜೊತೆಲಿ ಇದ್ದಾರೆ ಹೆಂಗ್ ಗೊತ್ತಾಗ್ತದೆ? ಆತ್ಮೀಯರೇ, AC ಇದ್ರೆ ತಾನೇ ತಂಪಿನ ಅನುಭವ ಆಗ್ತದೆ. ಬಿಸಿ ಇದ್ರೆ ತಾನೇ, ಅಂದ್ರೆ ಸೂರ್ಯನ ಬಿಸಿಲು ಟೆಂಪರೇಚರ್ ಜಾಸ್ತಿ ಇದ್ರೆ ತಾನೇ ಬೆವರಿನ ಅನುಭವ ಆಗ್ತದೆ. ಟೀ ವಾಸನೆ ಬರ್ತಾ ಇದೆ ಅಂತ ಟೀ ಮಾಡ್ತಿದ್ದಾರೆ, ಅದಕ್ಕೆ ತಾನೇ ವಾಸನೆ ಬರ್ತದೆ. ಮನೇಲಿ ಹಲಸಿನ ಹಣ್ಣು ಇದ್ರೆ ತಾನೇ ಹಲಸಿನ ಹಣ್ಣಿನ ವಾಸನೆ ಬರ್ತದೆ. ಅಂದಮೇಲೆ ಪರಮಾತ್ಮ ಇದ್ದಾರೆ ಅಂತಂದ್ರೆ ನಿಮ್ಮ ತನುಮನದಲ್ಲಿ ಪರಮಾತ್ಮನ ಶಕ್ತಿಯ ಅನುಭವ ಆಗ್ಬೇಕು. ನೀವು ಸ್ಪಷ್ಟವಾಗಿ ಗೊತ್ತಾಗ್ಬೇಕು, ಭಗವಂತನ ಶಕ್ತಿ ನನ್ನ ತನುಮನದಲ್ಲಿ ಪ್ರವಾಹ ಆಗ್ತಾ ಇದೆ, ಬೇರೆಯವ್ರಿಗೆ ಹೋಗ್ತಾ ಇದೆ, ಅವ್ರಿಗೆ ತಲುಪ್ತಾ ಇದೆ ಅಂತ ಅನ್ಸ್ಬೇಕು ನಿಮಗೆ. ಆ ಸಾಧನೆಯನ್ನ ಈಗ ಈ ತಿಂಗಳಲ್ಲಿ, ಈ ಸಮಯದಲ್ಲಿ, ಈ ವಾರದಲ್ಲಿ ಮಾಡಬೇಕಾಗ್ತದೆ ಅಂತ ಮಕ್ಕಳನ್ನು ನಾನು ನೋಡ್ತಾ ಇದ್ದೀನಿ. ವಿಶೇಷವಾಗಿ ಇವತ್ತು 4 ಕಡೆಯ ಸಂಪೂರ್ಣ ಸಮಾನ ಮಕ್ಕಳನ್ನು ನೋಡ್ತಿದ್ದಾರೆ. ಸಮಾನ ಅಂತಂದ್ರೆ ಏನು? ಅವರು ಬಾಬನಿಗೆ ಬಿಟ್ಬಿಟ್ಟಿದ್ದಾರೆ, ಏನ್ ಬೇಕಾದ್ರು ಮಾಡಪ್ಪ. ಮ್ಯಾಕ್ಸಿಮಮ್ ಸಮಯ ಬಾಬನಿಗೆ ಬಿಟ್ಬಿಟ್ಟು ನಿದ್ರೆ ಮಾಡುವಂಗಿಲ್ಲ. ಬಾಬಾ ನೀನೇ ಸಾಧನೆ ಮಾಡ್ಕೊಂಬ ಅಂತ ಹೇಳ್ಬಿಟ್ಟು 3 ರಗ್ಗ ಹಾಕೊಂಡ್ಬಿಟ್ಟು ಮಾಡ್ಕೊಳ್ಳುವಂಗಿಲ್ಲ. ಸರಿನಾ? ಎಲ್ಲ ಮಾಡ್ಬಿಟ್ಟು ಬಾಬಾ ಮಾಡ್ತಿದ್ರು, ಬಾಬಾ ಮಾಡ್ತಾರೆ, ನನಗೇನು ಗೊತ್ತಿಲ್ಲಪ್ಪ, ನಮ್ಮ ಮನೆಯವ್ರಿಗೆ ಬೈಯೋದು ಬಾಬಾನೇ, ಅಂದೇನಿಲ್ಲ. ಎಲ್ಲ ಬರೀ ಬಾಯಲ್ಲಿ ಬಾಬಾ 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 ಅಂತಂದ್ರೆ ಆಗೋದಿಲ್ಲ. ಬೆಳ್ತಾರೆ ಅಂತಂದ್ರೆ ನಿಮ್ಮ ಮೂಲಕ ಜನರಿಗೆ ಪರಮಾತ್ಮನ ಏನಾಗ್ಬೇಕು? ಸಾಕ್ಷಾತ್ಕಾರ ಆಗ್ಬೇಕು. ನೀವು ಕಾಣಬಾರ್ದು. ಸ್ಥೂಲ ಶರೀರ ಇದ್ರೂ ಕೂಡ ನಿಮ್ದು ಕಾಣಬಾರ್ದಲ್ಲಿ. ಕೇವಲ ಅವರಿಗೆ ಪ್ರಕಾಶ, ಬಣ್ಣ, ಅವರಿಗೆ ಸಾಕ್ಷಾತ್ಕಾರ ಅವರಿಗೆ ಆಗ್ಬೇಕು. ಅಷ್ಟು ಭಗವಂತನ ಇರುವಿಕೆ ಅಲ್ಲಿ ಆಗ್ಬೇಕು. ಹೇಗೆ ಗುಲ್ಜಾರ್ದಾರಿ ಶರೀರದಲ್ಲಿ ಬಾಬ್ದಾದ ಬಂದಾಗ ಎಷ್ಟೋ ಜನರಿಗೆ ಬಾಬಾ ಸಾಕ್ಷಾತ್ಕಾರ ಮಾಡ್ತಿದ್ರಲ್ವಾ?
ಜ್ಞಾನದ ಮೂಲಕ ಶಕ್ತಿಯ ಮೂಲಕ ತಾನು ಇರುವಂತ ಅನುಭವವನ್ನು ಮಾಡಿಸ್ತಿದ್ರಲ್ವಾ, ಹಾಗೆ ನೀವು ಆಗ್ಬೇಕು ಮಕ್ಕಳೇ. ಅದಕ್ಕಾಗಿ ಆ ರೀತಿ ಇರಬೇಕು ಅಂತಂದ್ರೆ ಅಂತ ಮಕ್ಕಳು ಸದಾ ಬಾಬನ ಹೃದಯದಲ್ಲಿ ಇರಬೇಕು. ಲಾಸ್ಟ್ ವೀಕಲ್ಲಿ ಬಾಬಾ ಹೇಳ್ದಲ್ಲ, ಸದಾ ಹೃದಯದಲ್ಲಿರಿ, ಸ್ನೇಹಿತರಲ್ಲಿರಿ ಅಂತ. ಹೃದಯದಲ್ಲಿರಿ ಅಂತಂದ್ರೆ ಏನು ಆತ್ಮೀಯರು ಹೇಳಿ? ನೀವು ನಿಮ್ದೇ ಎಂಥ ಮಕ್ಕಳನ್ನ ಹೃದಯದಲ್ಲಿ ಇಟ್ಕೊಳ್ತೀರಾ? ಸ್ವಚ್ಛ ಮಕ್ಕಳನ್ನ, ಕೊಳಕು ಮಕ್ಕಳನ್ನು? ಸ್ವಚ್ಛ ಮಕ್ಕಳನ್ನ ಇಟ್ಕೊಳ್ತಿರೋ, ಕೊಳಕು ಮಕ್ಕಳನ್ನ ಹೃದಯದಲ್ಲಿ ಇಟ್ಕೊಳ್ತಿರೋ? ಹಾ. ನಿಮ್ಮ ಮಾತು ಕೇಳೋ ಮಕ್ಕಳನ್ನ ಇಟ್ಕೊಳ್ತಿರೋ, ಮಾತು ಕೇಳದೇ ಇರೋ ಮಕ್ಕಳನ್ನ ಇಟ್ಕೊಳ್ತಿರೋ? ಕೇಳೋ ಮಕ್ಕಳನ್ನ. ಅಥವಾ ಅವ್ರು ಅದು ಬೇಕು ಇದು ಬೇಕು ಅಂತ ಗಲಾಟೆ ಮಾಡೋರನ್ನ ಇಟ್ಕೊಳ್ತಿರೋ, ಅಥವಾ ನೀವು ಕೊಟ್ಟಿರೋದನ್ನ ಬಾಯಿ ಮುಚ್ಕೊಂಡು ತಿನ್ನೋರನ್ನ ಹೃದಯದಲ್ಲಿ ಇಟ್ಕೊಳ್ತಿರೋ? ನಾವು ಕೊಟ್ಟಿದ್ದನ್ನ ತಿನ್ನುವಂತ. ಹೌದು ತಾನೆ? ಅಂದ್ಮೇಲೆ ಬಾಬಾನು ಕೂಡ ಯಾರನ್ನ ಇಟ್ಕೊಳ್ತಾರೆ? ಬಾಬಾನ ಆಜ್ಞೆಯನ್ನ, ಬಾಬಾರವರ ನಿಯಮವನ್ನ ಯಾರು ಫಾಲೋ ಮಾಡ್ತಾರೋ, ಕಾರ್ಯದಲ್ಲಿ ತರ್ತಾರೋ ಅಂಥವರನ್ನ ಸದಾ ಬಾಬಾ ಎಲ್ಲಿ ಇಟ್ಕೊಳ್ತಾರಂತೆ? ಹೃದಯದಲ್ಲಿ ಸಮಾವೇಶ ಮಾಡ್ಕೊಂಡು ಆಲಿಂಗನ ಮಾಡಿ ಇಟ್ಕೊಳ್ತಾರೆ. ಅಂದ್ರೆ ಬಾಬಾ ಹೇಳುದು ಸದಾ ಆತ್ಮಗಳು ಇದೆಲ್ಲ ಪರಮಾತ್ಮನ ಒಳಗಡೆನೇ ಇರ್ತಾವಂತೆ. ಪರಮಾತ್ಮ ಒಳಗಡೆನೆ ಇಲ್ಲಿ ಬಂದು ಇಲ್ಲಿ ಕರ್ಮಕ್ಷೇತ್ರಕ್ಕೆ ಬಂದ್ರು ಕೂಡ ಬಾಬಾನ ಜೊತೆಲೆ ಇಟ್ಕೊಂಡಿದ್ದಾರೆ. ಅವನು ಮಡಿಲಲ್ಲೇ ಇದ್ದಾರೆ. ಪರಂಧಾಮಕ್ಕೆ ಹೋದು ಅಲ್ಲೇ ಇದ್ದಾರೆ. ಸೂಕ್ಷ್ಮವತನ ಮಾತಾಡ್ಲಿಕ್ಕೆ ಹೋದು ಅಲ್ಲೂ ಬಾಬನ ಮಡಿಲಲ್ಲಿ ಮಡಿಲ್ ಬಿಡೋದೇ ಇಲ್ಲ ಅವರು, ಅಲ್ವಾ? ಚಿಕ್ಕ ಮಕ್ಕಳನ್ನ ಸ್ನಾನ ಮಾಡಿಸ್ಬೇಕಾದ್ರೆ ಅಮ್ಮ ಮಗುವನ್ನ ಎಲ್ಲಿ ಇಟ್ಕೊಂಡಿರ್ತಾರೆ? ಚಿಕ್ಕ ಮಗುವನ್ನ, 2 ತಿಂಗಳ ಮಗುವನ್ನ ಅಮ್ಮ ಸ್ನಾನ ಮಾಡ್ಬೇಕಾದ್ರೆ ಮಗುವನ್ನ ಎಲ್ಲಿ ಇಟ್ಕೊಂಡಿರ್ತಾರೆ? ಮಡಿಲಲ್ಲೇ ಇಟ್ಕೊಂಡು ಸ್ನಾನ ಮಾಡಿಸ್ತಾರೆ. ಕಾಲ ಮೇಲೆ ಇಟ್ಕೊಳ್ತಾರೆ ತಾನೆ, ಅಥವಾ ನೆಲದ ಮೇಲೆ ನಿಲ್ಲಿಸ್ತಾರ? ಇಲ್ಲ. ಚಿಕ್ಕ ಮಗು ಅಳ್ತಾ ಇದೆ, ಮಗುವನ್ನ ಎಲ್ಲಿ ಇಟ್ಕೊಂಡ್ಬಿಟ್ಟು ಅಮ್ಮ ಅಡಿಗೆ ಮಾಡ್ತಾಳೆ? ಮಂಡ್ಲಲ್ಲಿ. ಊಟ ತಿನ್ನಿಸ್ಬೇಕಾದ್ರೆ, ಮಂಡ್ಲಲ್ಲೇ. ಮಲಗಿಸ್ಬೇಕಾದ್ರೆ, ಮಂಡ್ಲಲ್ಲೇ. ಹೌದಾನೆ? ಯಾವುದೇ ಕರ್ಮವನ್ನ ಮಾಡಿಸೋದಿದ್ರು ಕೂಡ ಏನ್ ಮಾಡ್ತಾರೆ? ಮಂಡ್ಲಲ್ಲೇ ಇಟ್ಕೊಂತಾರೆ. ಆ ಮಗುಗೆ ಮಲಮೂತ್ರ ಮಾಡಿಸ್ಬೇಕು ಅಂತಂದ್ರು ಕೂಡ ಮಡಿಲಲ್ಲೇ. ಮಡಿಲ್ ಬಿಟ್ಬಿಟ್ಟು ಆ ಮಗು ಕೆಳಗಡೆ ಇಳಿಯೋದೇ ಇಲ್ಲ. ಯಾಕೆ? ಪ್ರೀತಿ. ಆ ಮಗುಗೇನೂ ಗೊತ್ತಿಲ್ಲ. ಆ ಮಗು ಎಲ್ಲವನ್ನು ಯಾರ ಮೇಲೆ ಡಿಪೆಂಡ್ ಆಗಿರ್ತದೆ? ಅಮ್ಮಂಗೆ. ಹಾಗೇನೆ ನನಗೆ ಸೇವೆ ಗೊತ್ತಿಲ್ಲ, ಯಾರಿಗೇನ್ ಮಾಡ್ಬೇಕು ಗೊತ್ತಿಲ್ಲ, ಯಾರಿಗೇನು ಕೊಡಬೇಕು ಗೊತ್ತಿಲ್ಲ. ಎಲ್ಲ ಯಾರು ಕೊಡ್ತಾರೆ? ಬಾಬಾ ಕೊಡ್ತಾರೆ. ತನು ಮನ ಸಮಯ ಸಂಕಲ್ಪ ಶ್ವಾಸ ಕರ್ಮ ಕರ್ಮೇಂದ್ರಿಯ ಕರ್ಮದ ಫಲ ಯಾರಿಗೆ ಅರ್ಪಣೆ? ಬಾಬನಿಗೆ. ಅರ್ಪಣೆ. ಆದ್ಮೇಲೆ ನೋಡಿ ಎಷ್ಟು ಮಜಾ ಅಂತಂದ್ರೆ, ಶಾಪಿಂಗ್ ಹೋದಾಗ 1 ಗಂಟೆ ಬೇಕಾದ್ರೆ ನಾವು ಶಾಪಿಂಗಿಗೆ ಸಮರ್ಪಣೆ ಆಗ್ಬಿಟ್ಟಿರ್ತೀವಿ. ಮದುವೆ ಮನೆಗೆ ಹೋದಾಗ 1 ಗಂಟೆ ಬೇಕಾದ ಅಲ್ಲಿ ಮದುವೆ ಮನೆಯಲ್ಲೇ ಸಮರ್ಪಣೆ ಆಗ್ಬಿಟ್ಟಿರ್ತೀವಿ, ಅಲ್ವಾ? ದೇವಸ್ಥಾನಕ್ಕೆ ಹೋದಾಗ ಗಂಟೆಗಟ್ಟಲೆ ಭಜನೆ ಮಾಡೋದಲ್ಲಿ, ಅಲ್ಲಿ ನೃತ್ಯ ಮಾಡೋದಲ್ಲಿ ಸಮರ್ಪಣೆ ಆಗ್ಬಿಟ್ಟಿರ್ತೀವಿ. ಬೇರೆ ಯಾವ ಯೋಚನೆಯೂ ಕೂಡ ಮನಸ್ಸಲ್ಲಿ ಬರೋದಿಲ್ಲ. ಯಾರ್ದ್ರ ಜೊತೆ ಜಗಳ ಮಾಡ್ಬೇಕಾದ್ರೆ ಗಂಟೆಗಟ್ಟಲೆ ಜಗಳ ಮಾಡ್ಬಿಡ್ತೀವಿ, ಬೇರೆ ಯಾವುದೇ ವಿಷಯ ಮನಸ್ಸಲ್ಲಿ ಬರೋದೇ ಇಲ್ಲ. ಆದ್ರೆ ಭಗವಂತ ನೆನಪಿನಲ್ಲಿ ಕೂತ್ಕೊಂಡಾಗ ಯಾಕೋ ಏನೋ ಅನ್ನೋರು ಎಲ್ಲ ವಿಷಯಗಳು ನೆನಪಿಗೆ ಬರ್ತಾವೆ. ಅದೇನರ್ಥ? ಕರ್ಮ ಯಥಾರ್ಥ ಆಗ್ತಾ ಇಲ್ಲ, ವಿಧಿವತ್ತಾಗಿ ಆಗ್ತಾ ಇಲ್ಲ, ಬಾಬನಿಗೆ ಒಪ್ಪಿಸ್ತಾ ಇಲ್ಲ, ಅದಕ್ಕಾಗಿ ಫಲಿತಾಂಶ ಬರ್ತಾ ಇಲ್ಲ. ಹಾಗಿದ್ರೆ ಈ ರೀತಿ ಸದಾ ಭಗವಂತನ ಹೃದಯದಲ್ಲಿ ಇರುವಂತ ಮಕ್ಕಳ ಗುರುತು, ಅವರ ವಿಶೇಷತೆ ಏನು ಅಂತಂದ್ರೆ, ಅವರು ಸದಾ ನಿರ್ವಿಘ್ನವಾಗಿರ್ತಾರೆ. ಅವ್ರಿಗೆ ಯಾವುದೇ ವಿಘ್ನಗಳು ಬರೋದೇ ಇಲ್ಲ. ಯಾಕೆ ವಿಘ್ನಗಳು ಬರ್ತಾವೆ ಹೇಳಿ ನೋಡಿ? ಅಮ್ಮನ ಮಡಿಲಲ್ಲಿದ್ದಾಗ ಅಮ್ಮ ಬೇಕಾಗಿರೋದು ಆಹಾರ ಕೊಡ್ತಾ ಇರಬೇಕಾದ್ರೆ ವಿಘ್ನಗಳು ಬರ್ತಾವ? ಇಲ್ವಲ್ಲ. ಅಪ್ಪ ಹೇಳ್ದಂಗೆ ಕೆಲಸ ಮಾಡಿದ್ರೆ ಇನ್ನೂ ವಿಘ್ನಗಳು ಬರೋದಿಲ್ಲ ಆತ್ಮೀಯರೇ, ನಿರ್ವಿಘ್ನವಾಗಿ ಬರ್ತಾವ. ಹಂಗಂತ ವಿಘ್ನಗಳು ಬರೋದಿಲ್ಲ ಅಂತ ವಿಘ್ನಗಳು ಬರ್ತಾವೆ, ಪರಿಹಾರ ಆಗ್ತದೆ. ಈಗ ಅಮ್ಮನ ಮಡಿಲಲ್ಲಿ ಕುತ್ಕೊಂಡಿರುವಂತ ಮಗುವಿನ ಮೈ ಮೇಲೆ ಸೊಳ್ಳೆ ಕೂತ್ಕೊಳ್ಳುತ್ತದ ಕೂತ್ಕೊಳ್ಳಲ್ವಾ? ಕೂತ್ಕೊಳ್ಳುತ್ತೆ. ಸರಿ, ಆ ಸೊಳ್ಳೆ ಓಡಿಸೋ ಕೆಲಸ ಯಾರ್ದು? ಅಮ್ಮಂದೆ. ಅಲ್ವಾ? ಹಾಗೆ ವಿಘ್ನಗಳು ಬರ್ತಾವೆ, ಆದ್ರೆ ಭಗವಂತನ ಸಂಯೋಗದಿಂದ ವಿಘ್ನಗಳು ಸಹಜವಾಗಿ ಏನಾಗ್ತವೆ? ಪಾರವಾಗ್ತವೆ. ನಿರ್ವಿಘ್ನ ಅಂತ ಬಾಬಾ ಹೇಳ್ತಾರೆ, ವಿಘ್ನಗಳು ಬರೋದೇ ಇಲ್ಲ ಅಂತ ಬಿಟ್ಟಲ್ಲ, ಬರ್ತದೆ. ಅದೇನಾಗ್ತದೆ? ಪರಿಹಾರ. ಇವಾಗ ನಿಮ್ಗೆ ಹಣಕಾಸಿನ ಸಮಸ್ಯೆ ಬರ್ತದೆ, ಆರೋಗ್ಯ ಸರಿ ಇಲ್ಲ, ಸರಿ, ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟ್ಲಿಗೆ ಹೋದ್ವಿ, ಮೆಡಿಸಿನ್ ತಗೊಂಡ್ವಿ, ಹಣ ಆಯ್ತು, ಕೊಟ್ಬಿಟ್ಟು ಬಂದ್ಬಿಟ್ವಿ, ಹೌದಾ? ಕಾಯಿಲೆ ಬಂತು, ಹಣ ಖರ್ಚು ಮಾಡಿದ್ವಿ, ಅಲ್ಲಿಂದ ಪರಿಹಾರ ಮಾಡ್ಕೊಂಡ್ವಿ, ಹೌದು ತಾನೇ? ಹಾಗೆ ಬಾಬಾ ನಿರ್ವಿಘ್ನ ಅಂತಂದ್ರೆ ಬಂದಿರುವಂತ ವಿಘ್ನ ಆದಷ್ಟು ಬೇಗ ಏನಾಗ್ಬೇಕದು? ಪರಿಹಾರ ಆಗ್ಬೇಕು. ಅದು ಆಗಿಲ್ಲ ಅಂತಂದ್ರೆ ಏನಾಗ್ತದೆ? ನಮ್ಮಲ್ಲಿ ಹಣ ಇಲ್ಲ ಅಂತ ಲೆಕ್ಕ, ಸಂಪಾದನೆ ಇಲ್ಲ ಅಂತ ಅರ್ಥ. ಯಾವ ಸಂಪಾದನೆ? ಆತ್ಮಿಕ ಸಂಪಾದನೆ ಅಷ್ಟು ನಮ್ಮಲ್ಲಿ ಇಲ್ಲ ಅಂತ. ಅದಕ್ಕಾಗಿ ಒಂದು ನಿರ್ವಿಘ್ನ, ಎರಡನೇದು ಬಾಬಾ ನಿರ್ವಿಕಲ್ಪ.
ಅವರಲ್ಲಿ ವಿಕಾರದ ಕಲ್ಪನೆ ಇರೋದಿಲ್ವಂತೆ. ಕಾಮ ವಿಕಾರ ಅಂದ್ರೆ ಕೊಟ್ಟಿರೋ ಆಹಾರ ಬಿಟ್ಬಿಟ್ಟು ನನಗೆ ಅದು ಬೇಕಿತ್ತು, ಇದು ಬೇಕಿತ್ತು, ಬಟ್ಟೆ ಬೇಕಿತ್ತು, ಊಟ ಬೇಕಿತ್ತು, ಹೆಸರು ಬೇಕಿತ್ತು, ಕೀರ್ತಿ ಬೇಕಿತ್ತು. ಯಾವುದೇ ವಿಕಾರಕ್ಕೆ ಸಂಬಂಧಪಟ್ಟಂತೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅದಕ್ಕೆ ಸಂಬಂಧಪಟ್ಟಂತೆ ಕಲ್ಪನೆ ಬರೋದೇ ಇಲ್ವಂತೆ ಅಲ್ವಾ. ಆ ನಮ್ಮ ಮನೆಯನ್ನು ತುಂಬಾ ಜನ ಬಾಬನ ಮಕ್ಕಳು ನೋಡಿದ್ದಾರೆ, ಸರಿನಾ. ಈ ಮನೇಲಿ ಇದು ಕೂಡ ನನಗೆ ಬೇಜಾರೇ ಇಲ್ಲ ಆತ್ಮೀಯರೇ. ನಾವು ಹಳೇ ಮನೇಲಿ ನನಗೆ ಬೇಜಾರ, ನನಗೆ ಖುಷಿಯಾಗಿದ್ದಾನೆ. ಕೆಲವೊಬ್ಬರು ಮನೇಲಿ ಇದ್ದೊಂದು, ಅಯ್ಯೋ ಅಣ್ಣವ್ರೇ 3 ವರ್ಷ ಆಯ್ತು ಪೇಂಟ್ ಹೊಡೆದ್ಬಿಟ್ಟು ಹಳೇದಾಗ್ಬಿಟ್ಟಿದೆ, ಮನೆ ಬೇಕಿತ್ತು. ಇವ್ರು ಮನೆ ಸುಂದರ ಮಾಡೋದಲ್ಲೇ ಬ್ಯುಸಿ ಆಗಿಬಿಡ್ತಾರೆ. ಹೊಸ ಬಟ್ಟೆ ಬೇಕಿತ್ತು, ಹೊಸ ಕಾರ್ ಬೇಕಿತ್ತು, ಹಳೇದಾಗ ಹೊಸ ಮೊಬೈಲ್ ಬೇಕು, ಹೊಸ ಮಂಚ ಬೇಕು, ದಿಂಬು ಬೇಕು, ಫರ್ನಿಚರ್ಗಳು ಬೇಕು. ಅದೇನರ್ಥ? ಎಲ್ಲಿದ್ದೀವಿ ನಾವು? ನಿರ್ವಿಕಲ್ಪ ವಿನಾಶವಾಗುವಂತ ಸಾಧನ ನಿಮಗೆ ಬೇಕು ಅಂತ ನಿಮ್ಮಲ್ಲಿ ಕಲ್ಪನೆಗಳು ನಡೀತಾ ಇದ್ದಾವೆ ಅಲ್ವಾ. ನೋಡಿ, ಮೊನ್ನೆ ನಾವು ಸಂಕಲ್ಪದ ಬಗ್ಗೆ ಚಿಂತನೆ ಮಾಡಿರುವಂತ ಕಾರಣದಿಂದ ಇವತ್ತು ನಿರ್ವಿಕಲ್ಪ ಅಂತ ಏನು ಅಂತ ಅರ್ಥ ಆಗ್ತದೆ. ಮನಸ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ ಏನಂತ. ವಿನಾಶವಾಗುವಂತ, ವಿನಾಶಕ್ಕೆ ಸಂಬಂಧಪಟ್ಟಂತ ವಸ್ತು, ವ್ಯಕ್ತಿ, ವಿಷಯದ ಕಡೆಗೆ ನನ್ನ ಮನಸ್ಸು ಗಮನ ಕೊಡುತ್ತಾ? ಶರೀರಧಾರಿಗಳು ವಿನಾಶಿನೋ ಅವಿನಾಶಿನೋ? ಶರೀರಧಾರಿಗಳು ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಪತಿ, ಮಕ್ಕಳು ವಿನಾಶನೋ ಅವಿನಾಶಿನೋ? ವಿನಾಶ. ಬಿಲ್ಡಿಂಗು, ವಿನಾಶ. ಹಣ, ವಿನಾಶ. ನಮ್ಮ ಗಮನ ಎಲ್ಲಿರ್ತದೆ? ವಿನಾಶ. ಚೆಕ್ ಮಾಡ್ಕೊಳ್ಳಿ. ಅಂತ ಮಕ್ಕಳು ವಿನಾಶಕಾರಿ ಕಲ್ಪನೆ, ವಿನಾಶಕಾರಿ ವಸ್ತುವನ್ನು ಸ್ಟಾಕ್ ಮಾಡೋದ್ರ ಕಡೆಗೆ ಗಮನವನ್ನ ಕೊಡೋದಿಲ್ಲ. ಆ ಇಚ್ಛೆಗಳು ಅವ್ರ ಮನಸ್ಸಲ್ಲಿ ಬರೋದಿಲ್ಲ. ಹಾಗೆ ಅವ್ರ ಮನಸ್ಸಲ್ಲಿ ಏನಿರ್ತದೆ? ವಿನಾಶ ಆಗಿರುವಂತ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿಯನ್ನು ಪಡ್ಕೊಳ್ಬೇಕು, ಸ್ಟಾಕ್ ಮಾಡಬೇಕು, ಜಮಾ ಮಾಡಬೇಕು, ಬೇರೆ ಹಂಚಬೇಕು, ಅದನ್ನ ತಿನ್ಬೇಕು, ಇದಿರ್ತದೆ ಹೊರ್ತು ಅವಿನಾಶಿ ಆಗಿರುವುದರ ಕಡೆ ಗಮನ ಇರ್ತದೆ ಹೊರತು ವಿಕಾರಕ್ಕೆ ಸಂಬಂಧಪಟ್ಟದ್ದು ವಿಕರ್ಮವಾಗುವಂತಹ ಕರ್ಮದ ಕಡೆಗೆ ಅವರು ಕಲ್ಪನೆ ಬರೋದಿಲ್ಲ. ಯಾರನ್ನೋ ನಿಂದನೆ ಮಾಡೋದು, ಯಾರನ್ನೋ ಕಾಲೆಳೆಯೋದು, ಯಾರ ಮೇಲೆ ಸಿಟ್ಟು ಮಾಡೋದು, ಜಗಳ ಮಾಡೋದು, ಮಾನಸಿಕವಾಗಿ, ಶಾರೀರಿಕವಾಗಿ, ಮೊಬೈಲ್ ಮೂಲಕ ಇದ್ಯಾವುದು ಕಲ್ಪನೆ ಅವರಲ್ಲಿ ಇರೋದಿಲ್ಲ, ಬರಕೂಡದು. ಆತ್ಮೀಯರೇ, ದಯವಿಟ್ಟು ನಿಮ್ಮ ಮಾನಸಿಕ ಸ್ಥಿತಿಯನ್ನು ಚೆಕ್ ಮಾಡ್ಕೊಂಡು ಹೋಗ್ತಾ ಇರಿ. ಈಗ ನಾನಿದ್ದೇನ. 3ನೇದು ನಿರ್ಮಾಣ. ಇಷ್ಟೇ ಈಶ್ವರಿ ಸೇವೆ ಮಾಡಿದ್ರು ಕೂಡ ನನ್ನ ಹೆಸರು ಬರಬೇಕು, ನನ್ನನ್ನು ಹೊಗಳಬೇಕು, ನನ್ನನ್ನು ರಿಕಗ್ನೈಸ್ ಮಾಡಬೇಕು, ನನ್ನನ್ನು ಗುರುತಿಸಬೇಕು ಅನ್ನುವಂಥ ಯಾವುದೇ ನಿರೀಕ್ಷೆ, ಯಾವುದೇ ಇಚ್ಛೆ, ಯಾವುದೇ ಮಾನ, ಗೌರವ, ಕಿರೀಟ, ಹೆಸರು ಏನು ಇಷ್ಟಪಡಲ್ವಂತೆ. ಒಂದೇ ಇಷ್ಟಪಡ್ತಾರೆ, ಏನು ಅಂತಂದ್ರೆ ಬಾಬಾ ನಮ್ಮನ್ನು ಉಪಯೋಗ ಮಾಡ್ಲಪ್ಪ, ಎಲ್ಲರಿಗೂ ಒಳ್ಳೇದಾಗಲಿ, ನನಗೇನು ಬೇಡ, ಪ್ರಪಂಚದ ನನ್ನ ಪರಿವಾರದವರು ಎಲ್ಲರಿಗೂ ಕೂಡ ಸಿಗಲಿ ಹೇಳುವಂತ ಒಂದು ಶುದ್ಧವಾದಂಥ ಒಂದು ಇಚ್ಛೆಯನ್ನು ಇಟ್ಕೊಂಡಿರ್ತಾರೆ. 4ನೇ ಬಾಬಾ ನಿರ್ಮಲ. ಮನಸ್ಸಿನಲ್ಲಿ ಯಾವುದೇ ರೀತಿ ಮಲಿನತೆ ಇರೋದಿಲ್ಲ. ಬಾಬಾ ತಗೊಳಪ್ಪ ಮನಸ್ಸನ್ನ, ಯಾರಿಗೆ ಏನ್ ಬೇಕೋ ಹೆಂಗ್ ಕೊಡು ನೀನು. ಯಾವುದೇ ರೀತಿ ಮಲಿನತೆ ಇಲ್ಲ. ನಾನು ಸತ್ಯುಗಕ್ಕೆ ಹೋಗ್ಬೇಕು, ರಾಜನಾಗ್ಬೇಕು, ಅದಾಗಬೇಕು, ಏನೂ ಇಲ್ಲ. ಯಾವುದೇ ಸ್ವಲ್ಪ ಸೂಕ್ಷ್ಮ ರೂಪದ ಯಾವುದೇ ರೀತಿ ವಿಕಾರನೂ ಕೂಡ ಅವರ ಮನಸ್ಸಿನಲ್ಲಿ ಇರಬಾರದು. ಈ ಪೋಸ್ಟಿಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಈ ಅರ್ಹತೆ ನಿಮ್ಮಲ್ಲಿ ಇರಬೇಕು. ಯಾವ ಪೋಸ್ಟ್ ಮುಂದೆ ಹೇಳ್ತಿದಾರ ಬಾಬಾ? ಇವಾಗ ಬಾಬಾ ಒಂದು ಸಾರಲ್ಲಿ ಹೇಳಿದ್ರೆ ತಾನೆ, ಆ ಪೋಸ್ಟ್ ನೀವು ಹೋಗಬೇಕು ಅಂತಂದ್ರೆ ಈ ಕಂಡೀಷನ್ಸ್ ನಿಮ್ಮಲ್ಲಿ ಇದ್ದರೆ, ಇಲ್ಲ ಇಲ್ದಿದ್ರೆ ಈ ಕಂಡೀಷನ್ ಫುಲ್ಫಿಲ್ ಮಾಡಿಬಿಟ್ಟು ಆಮೇಲೆ ನನ್ನ ಹತ್ರ ಏನ್ ಮಾಡಿ, ಅಪ್ಲಿಕೇಶನ್ ಅನ್ನು ಹಾಕಿ, ಆವಾಗ ನಿಮ್ಗೆ ನಾನೇನ್ ಮಾಡ್ತೇನೆ, ಟ್ರೈನಿಂಗ್ ಕೊಡ್ತೇನೆ ಅಂತ ಹೇಳ್ತಾನೆ. ಓಕೆ, ಇಂತಹ ಆತ್ಮಗಳು ಸದಾ ಸ್ವತಂತ್ರವಾಗಿರ್ತಾರಂತೆ. ಆತ್ಮಗಳು ಹೆಂಗಿರ್ತಾರೆ? ಲೌಕಿಕದಲ್ಲೂ ಅವ್ರಿಗೆ ಯಾವುದೇ ಬಂಧನ ಇಲ್ಲ, ಅಲೌಕಿಕದಲ್ಲೂ ಅವ್ರಿಗೆ ಯಾವುದೇ ಬಂಧನ ಇಲ್ಲ. ಕೆಲವೊಂದ್ಸಲ ನಾವು ಲೌಕಿಕದಿಂದ ಹೊರಗಡೆ ಬಂದ್ಬಿಡ್ತೀವಿ, ಅಲೌಕಿಕದಲ್ಲಿ ಸಿಕ್ಕಾಕೊಂಡ್ ಬಿದ್ಬಿಡ್ತೀವಿ. ಅಲೌಕಿಕದಲ್ಲಿ ಅಣ್ಣ ಅವ್ರ ಹತ್ರ, ಅಕ್ಕ ಅವ್ರ ಹತ್ರ ಸಿಕ್ಕಾಕೊಂಡ್ ಬಿದ್ಬಿಡ್ತೀವಿ, ಪರತಂತ್ರ ಆಗಿಬಿಡ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಒಬ್ಬ ಬಾಬಾ ಅಷ್ಟೇ, ಅವ್ರು ಬಿಟ್ಟು ಬೇರೆ ಯಾರು ಇರಕೂಡದು. ಅಷ್ಟು ಸ್ವತಂತ್ರವಾಗಿರ್ತಾರೆ. ಯಾವುದೇ ರೀತಿಯಲ್ಲಿ ಸಾಧನೆ ಇರ್ಬೋದು, ಪುರುಷಾರ್ಥ ಇರ್ಬೋದು, ಸೇವೆ ಇರ್ಬೋದು, ಎಲ್ಲದಲ್ಲೂ ಫ್ರೀ ಅಂದ್ರೆ ಅಲ್ಬೇಲಾಪನ್ನಲ್ಲ, ಬೇಕಾದಂಗೆ ಇದ್ವಿ, ಬೇಕಾದಂಗೆ ಮಲಗಿದ್ವಿ, ಹಾಗಲ್ಲ. ಅವ್ರ ಮೇಲೆ ಯಾರೂ ರಾಜ್ಯಭಾರವನ್ನ ಮಾಡ್ಲಿಕ್ಕೆ, ಅಮ್ಮನ ಮಡಿಲಲ್ಲಿ ಒಂದು ಮಗು ಇದ್ದಾಗ ಬೇರೆ ಯಾರ್ದು ರಾಜ್ಯಭಾರ ಮಾಡ್ಲಿಕ್ಕೆ ಆಗ್ತದ? ಅಪ್ಪನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಅಣ್ಣ ತಮ್ಮಂದಿರು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿ? ಅಮ್ಮ ಗಟ್ಟಿಯಾಗಿ ಇಟ್ಕೊಂಡಿರ್ತಾ ಇರ್ತಾನೆ,
ಈಗ ಯಾವ್ದಾದ್ರು ಒಂದು ವ್ಯಕ್ತಿ ಬಂದ್ಬಿಟ್ಟು ಆ ಮಗುಗೆ ಏನಾದ್ರು ಬೇಕು ಅಂತಂದ್ರು ಕೂಡ ಅಮ್ಮ ಹೂ ಅಂದ್ರೆ ಮಾತ್ರ ಅದು ಮಗು ತಗೊಳತ್ತೆ ಹೊರತು ಇಲ್ಲ ಅಂತ ತಗೊಳ್ಳೋದಿಲ್ಲ. ಅದೇನ್ ಹೇಳ್ತಾ ಅಮ್ಮ ನೀನ್ ತಗೋ ನಿನ್ ಕೈಯಿಂದ ಕೊಡು. ಎಷ್ಟು ಸಲ ನೋಡಿ ಅಬ್ಸರ್ವೇಷನ್ ಮಾಡಿ, ಚಿಕ್ಕ ಮಕ್ಕಳು ಇದ್ದ ಕಡೆ ನೀವೇನೋ ಚಾಕ್ಲೇಟ್ ಕೊಟ್ರೆ ಅದು ತಗೊಳ್ಳೋದಿಲ್ಲ. ಅದನ್ನ ಆ ಚಾಕ್ಲೇಟ್ ಅಮ್ಮ ತಗೊಂಡು ಅಮ್ಮನ ಕೈಯಿಂದ ಮಗುವಿನ ಕೈ ಕೊಟ್ಟು ಅವಾಗ ತಗೊಳ್ತಾವ. ಬೇರೆ ಯಾರದು ಕೊಟ್ಟು ತಗೊಳ್ಳೋದಿಲ್ಲ, ಯಾಕಂದ್ರೆ ಅದು ಕಳ್ಸಿಕೊಟ್ಟಿರ್ತಾರೆ ಯಾರದೇ ಕೈಯಲ್ಲಿ ತಗೊಳ್ಬಾರ್ದು ಅಂತ ಮೊದಲು ಹೇಳಿರ್ತಾರೆ. ಅದಕ್ಕಾಗಿ ಅಮ್ಮ ತಗೊಂಡು ಎಂತ ಮಜಾ ಏನ್ ಗೊತ್ತಾ, ಎದುರುಗಡೆಯವ್ರು ಬಂದಿರ್ತಾರೆ ಅವರೊಬ್ರು ಚಾಕ್ಲೇಟ್ ಕೊಡ್ಲಿಕ್ಕೆ, ಅಮ್ಮನಿಗೆ ತಿನ್ಸೋ ಮನ್ಸಿರೋದಿಲ್ಲ. ಹಾಗಂತ ಎದುರುಗಡೆಯವ್ರಿಗೆ ಬೇಡ ಅಂತ ಹೇಳುವಕ್ಕೂ ಆಗೋದಿಲ್ಲ, ಬೇಜಾರಾಗತ್ತಲ್ವಾ. ಅವಾಗ ಅಮ್ಮ ಏನ್ ಮಾಡ್ತಾರೆ, ಮಗುಗೆ ಮಗು ತಗೋ ಮಗು ತಗೋ ಮಗು ತಗೋ ಅಂತ ಹೇಳ್ತಾರೆ. ಮಗು ಗೊತ್ತಿದೆ ಈಗ ತಗೊಂಡ್ಬಿಟ್ರೆ ಅಮ್ಮ ಇಟ್ ಕೊಡ್ತಾರೆ ಆಮೇಲೆ ಅಂತ. ಮಗು ಏನ್ ಮಾಡ್ತಾರೆ, ಬೇಡ ಬೇಡ ನನ್ನ ಮಗು ಬೇಡ ಅಂತಂದ್ರೆ ತಪ್ಸ್ಕೊಂಡು ಬಂದ್ಬಿಡ್ತಾರೆ. ಅದಕ್ಕೆ ಮಗು ಏನ್ ಮಾಡತ್ತೆ, ಅಮ್ಮ ತೆಗೆದು ಬಿಟ್ಟು ಕೊಟ್ರೆ ಮಾತ್ರ ನಾನು ತಿನ್ಬೇಕು ಹೇಳುವಂಥದ್ದು ಸಿಕ್ತು. ಅದಕ್ಕೆ ಯಾರು ಏನೇ ಕೊಟ್ಟನು ಕೂಡ ಅದು ಭಗವಂತನ ಎದುರುಗಡೆ ಅರ್ಪಣೆ ಮಾಡಿ ಆಮೇಲೆ ನಾವೇನ್ ಮಾಡ್ಬೇಕು, ಅದನ್ನ ಸ್ವೀಕಾರ ಮಾಡಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಅವ್ರು ಎಲ್ಲಾ ಬಂಧನದಿಂದ ಮುಕ್ತರಾಗಿರ್ತಾರೆ, ಅವ್ರಿಗೆ ಯಾವುದೇ ರೀತಿ ಬಂಧನ ಇರೋದಿಲ್ಲ. ಈಗ ನಿಮ್ಮನ್ನ ಚೆಕ್ ಮಾಡ್ಕೊ, ಅಯ್ಯೋ ಅಣ್ಣವ್ರೆ ಬಟ್ಟೆ ಕರ್ದಿದ್ದೀರಾ, ಬರ್ಲಿಕ್ಕೆ ಆಗೋದಿಲ್ಲ, ಆ ಬಂಧನ ಈ ಬಂಧನ ನೀವು ಹೇಳ್ತೀರಿ ಅಂತಂದ್ರೆ ನೀವು ಈ ಪೋಸ್ಟಿಗೆ ಇನ್ನೂ ರೆಡಿ ಇದ್ರೂ ನಿಮ್ಮನ್ನ ನೀವು ನೀವೇ ಹಾಕೊಂಡಿದ್ದೀರಿ, ಬೇರೆಯವ್ರು ಹಾಕಿರೋದಿಲ್ಲ. ಮನೆಯವರೆಲ್ಲ ಹೇಳ್ತಾರೆ ಹಾಕೋ ಹೋಗ್ಬಿಟ್ಟು ಬನ್ನಿ ಏನ್ ತೊಂದರೆ, ನಾ ಮನೆ ಇಲ್ಲಪ್ಪ ನನ್ನ ಮಕ್ಕಳ ಮನೇಲಿ ಇದ್ದಾರೆ, ಮನೆಯವರು ಇದ್ದಾರೆ, ಅತ್ತೆ ಇದ್ದಾರೆ, ಸೊಸೆ ಇದ್ದಾರೆ, ಅವ್ರನ್ನ ಬಿಟ್ಬಿಟ್ಟು ನಮ್ಗೆ ಬರ್ಲಿಕ್ಕೆ ಆಗೋದೇ ಇಲ್ಲ. ಏನು ಬಂಧನನೋ, ಕೈ ಮಾತ್ರ ಎತ್ತೋದು ಯಾವ್ದು ಅಂತ ಲಕ್ಷ್ಮೀನಾರಾಯಣ ಆಗೋದು ಅಂತ. ಸರಿನಾ? ಸಾಧನೆನೇ ಮಾಡ್ದೇನೆ ಟ್ರೈನಿಂಗೇ ತಗೊಳ್ಳೋದೇನೆ ನಾವು ಆ ಪೋಸ್ಟಿಗೆ ಹೋಗ್ತೇವೆ, ಅದು ಹೆಂಗಿನ ಆಗಿಬಿಡ್ತದೆ. ಅದನ್ನು ಬಾಬಾ ಕಿವಿ ತಿರ್ಸ್ಬಿಟ್ಟು ಹೇಳ್ತಿದ್ದಾರೆ, ಕಿವಿ ಹಿಂಡಿ ಬಿಟ್ಟು ಏನಂತ, ಮಕ್ಕಳ ಈ ರೀತಿ ಬಂಧನದಲ್ಲಿ ನೀವಿದ್ದಾಗ ನಿಮ್ಮನ್ನು ನಾನು ಟ್ರೈನಿಂಗ್ ಕೊಡ್ಲಿಕ್ಕೆ ಆಗೋದಿಲ್ಲ, ಆ ಪೋಸ್ಟಲ್ಲಿ ನೀವು ಬರ್ಲಿಕ್ಕೆ ಆಗೋದಿಲ್ಲ, ಆಮೇಲೆ ನನಗೆ ಬೆರಳೆ ತೋರಿಸ್ಬೇಡಿ ನನ್ನನ್ನು ಯಾಕೆ ಆಯ್ಕೆ ಮಾಡಿಲ್ಲ ಅಂತ. ನಾಳೆ ನೀವು ನನಗೆ ಕಂಪ್ಲೇಂಟ್ ಮಾಡುವಂಗಿಲ್ಲ, ಯಾರಿಗೆ, ಯೋಗೇಶ್ ಅಣ್ಣವರಿಗೆಲ್ಲ, ಬಾಬನಿಗೆ ಕಂಪ್ಲೇಂಟ್ ಮಾಡುವಂಗಿಲ್ಲ. ನಾನು ಆಫರನ್ನು ಕೊಟ್ಟಿದ್ದೆ, ಓಪನ್ ಆಫರನ್ನು ಕೊಟ್ಟಿದ್ದೆ, ಯಾರು ಬೇಕಾದ್ರೂ ಬರ್ಬೋದು ಅಂತ. ಅದನ್ನು ನೀವು ಸ್ವೀಕಾರ ಮಾಡಿ ನಾನೇನು ಮಾಡಲಿ. ಅದಕ್ಕಾಗಿ ಮೊದಲನೇ ಸ್ವತಂತ್ರತೆ ಏನು ಅಂತಂದ್ರೆ, ಅವರು ಬೇಕಾದಾಗ ಶರೀರವನ್ನು ಉಪಯೋಗ ಮಾಡ್ತಾರೆ, ಬೇಡ ಟಕ್ಕಂತ ಬಿಟ್ಬಿಡ್ತಾರೆ. ಯಾವಾಗ ಬೇಕೋ ಅವಾಗ ಮಾತ್ರ ಬರ್ತಾರೆ, ಇಲ್ಲ ಅಂದ್ರೆ ಹೊರಗೋಗ್ಬಿಡ್ತಾರೆ. ಅಷ್ಟು ದೇಹದಿಂದ ಅವ್ರು ಏನಾಗಿರ್ತಾರೆ, ಮುಕ್ತರಾಗಿರ್ತಾರೆ. ನೋಡಿ, ನಮ್ಗೆ ಅವಶ್ಯಕತೆ ಇದ್ರೆ ಮಾತ್ರ ಮನೆಯಿಂದ ಹೊರಗಡೆ ಹೋದ್ವಿ, ಬೇಡ ಅಂತಂದ್ರೆ ಮನೆ ಒಳಗಡೆ ಬಂದ್ಬಿಡ್ತೀವಲ್ವಾ. ಯಾವಾಗ್ಲೂ ಏನು ಊರು ಸುತ್ತಾ ಇರ್ತೀವ ನಾವು, ಇಲ್ವಲ್ಲ. ಸಮಯ ಸಿಕ್ಕಿದಾಗ್ಲೆಲ್ಲ ಎಲ್ಲಿರ್ತೀವಿ ನಾವು, ಮನೇಲೇ ತಾನೇ ಇರ್ತೀವಿ, ನಮ್ಮ ಮನೆಯಲ್ಲಿ. ಹಾಗೆ ಮನಸ್ಸನ್ನು ಸದಾ ಆತ್ಮದಲ್ಲೇ ಇಟ್ಕೊಳ್ಳಿ, ಪರಮಾತ್ಮದಲ್ಲಿ ಇಟ್ಕೊಳ್ಳಿ, ಅವನು ಮಡಿಲಲ್ಲಿ ಇಟ್ಕೊಳ್ಳಿ. ಬೇಕಾದ ಮಾತ್ರ ಹೊರಗಡೆ ಹೋಗಿ ಮತ್ತೆ ವಾಪಸ್. ಅಂದ್ರೆ ಆತ್ಮದ ಸ್ವಚ್ಛತೆ, ಆತ್ಮಿಕ ಸಂಪಾದನೆ, ಆತ್ಮಿಕ ಸಾಧನೆ, ತಪಸ್ಸು, ಸೇವೆ ಇದರಲ್ಲಿ ಬ್ಯುಸಿ ಆಗಿರಿ. ಬೇಕಾದ್ರೆ ಮಾತ್ರ ಶರೀರ ಇಲ್ಲ ಅಂದ್ಬಿಡಿ, ಮೊಬೈಲ್ ಬೇಕಾದ ಉಪಯೋಗ ಮಾಡೋದು, ಇಲ್ಲಾಂದ್ರೆ ಪಕ್ಕದಲ್ಲಿ ಇಡ್ತೀವಿ ತಾನೆ. ಹಾಗೇನೆ ಶರೀರದ ಸಾಧನದಿಂದ ಅವೇನಾಗಿರ್ಬೇಕು, ಟಕ್ಕ ಎಷ್ಟು ಶರೀರದ ಒಳಗಡೆ ಇರ್ತೀವೋ, ಅಣ್ಣವ್ರೆ ಯಾವಾಗ ಸುಮ್ಮನೆ ಕೂತ್ಕೊಳ್ತೀವಲ್ವಾ, ಏನೂ ಕೆಲಸ ಇರಲ್ವಲ್ವಾ, ಆವಾಗ ನಾಲಿಗೆ ಹೆಚ್ಚಿಗೆ ಕೇಳ್ತದೆ. ಕೆಲಸದಲ್ಲಿ ಬ್ಯೂಸಿ ಇದ್ರೆ ಹೊಟ್ಟೆ ಕಡೆ ಗಮನನೇ ಇರೋದಿಲ್ಲ, ಅವಾಗ ತಿನ್ಬೇಕು ಅಂತ ಅನ್ಸೋದಿಲ್ಲ. ಯಾವಾಗ ಸುಮ್ಮನೆ ಕುಂತಿರ್ತೀವಿ, ಕೆಲಸ ಇರೋದಲ್ಲ, ಹೊಟ್ಟೆನೂ ಕೇಳ್ತದೆ, ನಾಲ್ಗೇನೂ ಕೇಳ್ತದೆ. ಮೊಬೈಲು ಕೂಡ ನೋಡ್ಬೇಕು ಅಂತ ಇರ್ತದೆ, ಯೂಟ್ಯೂಬ್ ಕರಿತಾ ಇರ್ತದೆ. ಫುಲ್ ಬ್ಯೂಸಿ ಇದ್ಬಿಟ್ರೆ ಅದ್ಯಾವುದು ನಿಮ್ಮನ್ನ ಆಕರ್ಷಣೆ ಮಾಡೋದಿಲ್ಲ. ಎರಡನೇದು ಬಾಬಾ ಹೇಳ್ತಾರೆ, ಒಂದು ದೇಹದಿಂದ ಆಕರ್ಷಣೆ ಆಗಿರ್ತಾರೆ, ದೇಹದ ಕಡೆಗೆ ಅವ್ರಿಗೆ ಆಕರ್ಷಣೆ ಇರೋದಿಲ್ಲ. ದೇಹ ಅಂತಂದ್ರೇನು, ಊಟ, ತಿಂಡಿ, ಬಟ್ಟೆ, ಶೃಂಗಾರ, ಅದ್ರ ಬಗ್ಗೆ ಅವ್ರಿಗೆ ಆಕರ್ಷಣೆ ಇಲ್ಲ ಅಂದ್ರೆ ಊಟನೇ ಕೊಡಬಾರ್ದು ಅಂತಲ್ಲ. ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಬೇಕು, ಅಷ್ಟನ್ನ ಕೊಡಬೇಕು. ಅದನ್ನು ಸುಂದರ ಮಾಡಬೇಕು, ಅದನ್ನು ಸ್ವಚ್ಛ ಮಾಡಬೇಕು, ಸ್ವಚ್ಛ ಇರಲಿ, ಆದ್ರೆ ತುಂಬಾ ಅದನ್ನ ಸುಂದರ ಮಾಡಬೇಕು ಅನ್ನೋದ್ರ ಕಡೆ ಆಸಕ್ತಿ ಇರೋದಿಲ್ಲ. ಇನ್ನು ಹಳೆಯ ಸ್ವಭಾವ ಸಂಸ್ಕಾರದಲ್ಲೇ ಬಂಧನನ್ನು ಕೂಡ ಅವ್ರಿಗೆ ಇರೋದಿಲ್ಲ. ಹಳೆ ಸಂಸ್ಕಾರ ಯಾವುದು, ಪಕ್ಕದವ್ರ ಊರು ಸುದ್ದಿ ಮಾತಾಡೋದು, ಅಲ್ಲಿದಿಲ್ಲಿ ಸುದ್ದಿಯನ್ನು ಹೇಳುವಂಥದ್ದು, ಅಥವಾ ಮದುವೆ ಮನೆಗೆ ಹೋಗುವಂಥದ್ದು, ಅಥವಾ ಸ್ಥೂಲವಾದ ಸಂಪಾದನೆ ಮಾಡುವಂಥದ್ದು, ಆ ಒಂದು ಹಳೆಯ ಶರೀರಕ್ಕೆ ಸಂಬಂಧಪಟ್ಟಂತ ಸ್ವಭಾವ, ವಿಕಾರಕ್ಕೆ ಸಂಬಂಧಪಟ್ಟಂತ ಭಾವ, ಸ್ವಾರ್ಥ, ಇದ್ಯಾವುದೂ ಅವರಲ್ಲಿ ಇರೋದಿಲ್ಲ. ಈ ಅಂತ ಆತ್ಮಗಳು ಎಲ್ಲರ ಸಂಬಂಧ ಸಂಪರ್ಕದಲ್ಲೂ ಬರ್ತಾರೆ, ಲೌಕಿಕದವ್ರದ್ದು ಬರ್ತಾರೆ, ಅಲೌಕಿಕದವ್ರು ಬರ್ತಾರೆ. ಅದನ್ನ ಯಾರ ಪ್ಯಾರ ಅವರೆಲ್ಲದನ್ನ ಡಿಟ್ಯಾಚ್ ಆಗಿರ್ತಾರೆ, ಅಂದ್ರೆ ಅದರ ಪ್ರಭಾವ ಅವ್ರ ಮೇಲೆ ಬಿಡೋದಿಲ್ಲಪ್ಪ.
ದೂರ ಇರ್ತಾರ, ಹತ್ತಿರದಲ್ಲಿ ಇರೋದಿಲ್ಲ. ಮಾನಸಿಕವಾಗಿ ಇಷ್ಟು ಬೇಕು ಅಷ್ಟು ಮಾತಾಡ್ದು ಟಕ್ ಅಂತ ಹೊರಗಡೆ ಬಂದ್ಬಿಟ್ಟು ಅಷ್ಟೇ. ಎಷ್ಟು ಕೆಲಸ ಮುಗಿತಾ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಡ್ತಾನೆ. ಆದ್ಮೇಲೆ ನನಗೂ ಕೂಡ ಅನುಭವ ಇದೆ. ಎಲ್ಲೂ ಈಶ್ವರಿ ಸೇವೆ ಹೋದಾಗ ಈಶ್ವರಿ ಸೇವೆ ಮುಗಿದ ತಕ್ಷಣ ಅಲ್ಲಿ ಟಕ್ ಅಂತ ಜಾಗ ಖಾಲಿ ಮಾಡ್ಬೇಕು. ಅಲ್ಲಿ ಇದ್ದಷ್ಟು ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಆ ಸುದ್ದಿ ಈ ಸುದ್ದಿ ಅವ್ರ ಸುದ್ದಿ ಮತ್ತೊಂದು ಮಗದೊಂದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಮುಗೀತಾ ಪ್ರತಿಯೊಂದು ಕಡೆದು ಸಮಸ್ಯೆ ಇರ್ತದೆ ಅಲ್ವಾ. ಟೀಚರಿಂದ ವಿದ್ಯಾರ್ಥಿಗಳ ಸಮಸ್ಯೆ, ವಿದ್ಯಾರ್ಥಿಗಳ ಟೀಚರ್ ಸಮಸ್ಯೆ. ಅಷ್ಟೊತ್ತು ಹೋದ್ರಿ, ಬಾಬಾ ಏನ್ ಸೇವೆ ಮಾಡಿದ್ರಿ, ಜಾಗ ಖಾಲಿ ಮಾಡಬೇಡಿ, ಹೆಚ್ಚಿಗೆ ಹೊತ್ತಿರಬೇಡಿ ಅಲ್ಲಿ. ನಾನೇನ್ ಮಾಡ್ತೀನಿ ಗೊತ್ತಾ, ಸೇವೆ ಆದ ತಕ್ಷಣ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತೀನಿ. ಬೇಕಾದ್ರೆ ಬಸ್ ಸ್ಟ್ಯಾಂಡಲ್ಲಿ ಗಂಟೆ ಕಟ್ಲೆ ನಿಂತ್ಕೊಳ್ತೀನಿ. ಅಲ್ಲಿ ಹೆಚ್ಚಿಗೆ ಟೈಮ್ ಇರೋದಿಲ್ಲ ನಾನು. ಓಕೆ, ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಇರೋದು ನಿಶ್ಚಿಂತವಾಗಿ ಅಲ್ಲಿ ಇರ್ತೇನೆ. ಇಲ್ಲಾಂದ್ರೆ ಬಸ್ಸಿಗೆ ಲೇಟ್ ಆಗ್ತದೆ, ಅಲ್ಲಿ ಹೋಗ್ಬಿಟ್ಟು ಬಾಬನತ್ತೆಲ್ಲ ಏನ್ ಮಾಡ್ಬೋದು, ಆರಾಮಾಗಿ ಮಾತಾಡ್ಕೊಂಡು ನಿಂತು ಬಿಡ್ಬೋದು. ಅದಕ್ಕಾಗಿ ಆದಷ್ಟು ಏನ್ ಮಾಡಿ, ಏಕಾಂತದಲ್ಲಿ ಇರುವಂತ ಪ್ರಯತ್ನವನ್ನ ಮಾಡಿ. ಸಂಪರ್ಕದಲ್ಲಿ ಬರ್ತಾರೆ, ಎದುರುಗಡೆ ಇದ್ದಾಗ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ. ಎಲ್ಲ ವ್ಯವಹಾರ ಆದ್ಮೇಲೆ ಶರೀರದಿಂದ ಮನಸ್ಸಿನ ಟಕ್ ಅಂತ ಏನಾಗ್ಬಿಟ್ಟು ರಿಟ್ರಾಚ್ ಆಗಿಬಿಡ್ತಾರೆ. ಹಾಗೆ ನ್ಯಾರ ಪ್ಯಾರ ಆಗಿರ್ತಾರೆ. ಅಂತಂದ್ರೆ ವ್ಯಕ್ತಿ ವಸ್ತು ವೈಭೋಗದ ಪ್ರಭಾವನು ಅವನ ಮೇಲೆ ಬೀಳೋದಿಲ್ಲ. ಜೊತೆಗೆ ಬಾಬಾ ಈ ರೀತಿ ಮಾಡಬೇಕು ಅಂತಂದ್ರೆ ಆ ದೇಹದ ಮೇಲೆ ಆಕರ್ಷಣೆಗಳಿರಬಾರ್ದು. ಅಂತಂದ್ರೆ ಸದಾ ಕಾಲ ನೀವೇನ್ ಮಾಡಿ, ಸ್ವಮಾನ ಯಾವುದು, ಮಾಸ್ಟರ್ ಸರ್ವಶಕ್ತಿವಾನ್, ನನ್ನಿಂದ ಎಷ್ಟು ಶಕ್ತಿಗಳು ಹೊರಗಡೆ ಹೋಗ್ತಾ ಇದ್ದಾವೆ. ಮೂರನೇ ನೇತ್ರವನ್ನು ಸದಾ ಓಪನ್ ಮಾಡಿಟ್ಕೊಳ್ಳಿ. ನಾನು ಯಾವ ಕಾಲದಲ್ಲಿದ್ದೇನೆ, ಸಂಗಮ ಯುಗದಲ್ಲಿದ್ದೇನೆ. ನಿಮ್ಮನ್ನು ನೀವು ಪದೇ ಪದೇ ಆತ್ಮವನ್ನು ಚೆಕ್ ಮಾಡ್ಕೊ. ಇದರಲ್ಲಿ ಬ್ಯೂಸಿ ಆಗಿ ಆತ್ಮೇರಿ, ಆತ್ಮದ ಸ್ವಚ್ಛತೆ, ಆತ್ಮದ ಶುದ್ಧತೆ, ಆತ್ಮಿಕ ಸ್ನೇಹ, ಇದರಲ್ಲಿ ಬ್ಯೂಸಿ ಆಗಿಬಿಟ್ರೆ ಶರೀರದ ಕಡೆ ನಮ್ಗೆ ಏನಿರೋದಿಲ್ಲ, ಗಮನ ಇರೋದಿಲ್ಲ. ಇದರಲ್ಲಿ ಅವ್ರು ಏನಾಗಿರ್ತಾರೆ, ಬ್ಯೂಸಿ ಆಗಿ. ಅಂದ್ರೆ ಆತ್ಮದ ಮಾನ ಜಾಸ್ತಿ ಮಾಡೋದ್ರಗಳಿಗೆ, ಆತ್ಮದ ಸಪ್ತ ಗುಣಗಳನ್ನು ಹೆಚ್ಚಿಗೆ ಮಾಡೋದ್ರೊಳಗೆ, ಆತ್ಮಕ್ಕೆ ಭೋಜನ ಕೊಡೋದ್ರೊಳಗಡೆ, ವಿಶ್ವವನ್ನು ಪರಿವರ್ತನೆ ಮಾಡೋದ್ರಲ್ಲಿ ಅವರು ಬ್ಯೂಸಿ ಆಗಿರ್ತಾರೆ. ಹೊರತು ಬಿಲ್ಡಿಂಗು, ಹಣ, ಅಂತಸ್ತು, ಹೆಸರು, ಕೀರ್ತಿ, ಅಭಿಮಾನ, ಅಹಂಕಾರ, ಮೋಹ, ಲೋಭ, ಕಾಮ, ವಿಕಾರದ ಕಡೆಗೆ ಅವರು ಪ್ರಭಾವಿತರು ಆಗೋದಿಲ್ಲ. ಅದಕ್ಕಾಗಿ ಅಂತಾರೆ ಲಾಸ್ಟ್ ಪೇಪರ್ನಲ್ಲಿ ನಂಬರ್ 1 ಬರಬೇಕು ಅಂತಂದ್ರೆ 1 ಸೆಕೆಂಡ್ ಅಲ್ಲಿ, ಅಂದ್ರೆ ಲಾಸ್ಟ್ ಬಾಬಾ ಏನು ಸೇವೆ ಇದೆ ತಮಗೆಲ್ಲ ಗೊತ್ತು. ಅಂತಿಮದಲ್ಲಿ ಸೇವೆ ಹೇಗಿರ್ತದೆ ಅಂತಂದ್ರೆ, ಸ್ಟೇಜಲ್ಲಿ ನಿಮಿತ್ತವಾಗಿರುವಂತ ಆತ್ಮಗಳು ಕುಂತಿರ್ತಾರೆ, ಕೋಟ್ಯಾಂತರ ಜನ, ಲಕ್ಷಾಂತರ ಜನ ಕ್ಯೂನಲ್ಲಿ ಬರ್ತಾರೆ, ದರ್ಶನ ಮಾಡ್ತಾರೆ, ಹೋಗ್ತಾ ಇರ್ತಾರೆ, ದರ್ಶನ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಅವಾಗ ಬಾಬಾ ರಾತ್ರಿ ಮಲಗಲಿಕ್ಕೂ ಕೂಡ ನಿಮ್ಗೆ ಬಿಡೋದಿಲ್ಲ. ಅದರ ನೆನಪಿನಾರ್ಥನೇ ತಿರುಪತಿ ತಿಮ್ಮಪ್ಪನನ್ನು ನಿಲ್ಲಿಸಿದ್ದಾರೆ, ಕೂತ್ಕೊಳ್ಳಿಕ್ಕೂ ಬಿಟ್ಟಿಲ್ಲ ಅವನನ್ನ. ಓಕೆ, ನಿಲ್ಲಿಸಿಬಿಟ್ಟು ಅವನಿಗೆ ಮಲಗಲಿಕ್ಕೆ ಬಿಡೋದಿಲ್ಲ. ರಾತ್ರಿ 2 ಗಂಟೆವರೆಗೆ ಏಳಿಸ್ಬಿಡ್ತಾರೆ, ಬೆಳಿಗ್ಗೆ ರಾತ್ರಿ 11 ಗಂಟೆವರೆಗೂ. ಓಕೆ, ನನಗೆ ಗೊತ್ತಿಲ್ಲ ತಿರುಪತಿ ದೇವಸ್ಥಾನ ಬೆಳಿಗ್ಗೆ ಎಷ್ಟು ಗಂಟೆ ಓಪನ್ ಆಗ್ತದೆ, ಹೋದವ್ರು ಯಾರು ಗೊತ್ತಿದೆ ನಿಮ್ಮಲ್ಲಿ? ಹೆಚ್ಚಿಗೆ ಜನ ಹೋಗಿರ್ತೀರಿ ಬೆಂಗಳೂರು. ಹಾ, ಸುಪ್ರಭಾತ ಸೇವೆ ಅನ್ಬಿಟ್ಟು 1:00ಗೆ ಸ್ಟಾರ್ಟ್ ಆಗುತ್ತೆ. 1:00ಗೆ ಸ್ಟಾರ್ಟ್ ಆಗತ್ತೆ. ಆದ್ರೆ ಬ್ರಾಹ್ಮಣರು ಹೋಗ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡೋದು ಯಾವಾಗ? ಅದೇ ಅವಾಗ್ಲೇನೆ 1:00ಗೆ. ಹೌದು. ಸರಿ, ಅವನು ದರ್ಶನ ರಾತ್ರಿ ಮುಗಿಸೋದು ಎಷ್ಟು ಗಂಟೆಗೆ? ರಾತ್ರಿ ಎಷ್ಟು ಗಂಟೆವರೆಗೆ ಇರ್ತದೆ? ಇರುತ್ತೆ ಅಣ್ಣ, 12 ಗಂಟೆ ಹಂಗೆಲ್ಲ ಇರುತ್ತೆ. ಆಮೇಲೆ ವೆಂಕಟೇಶ ಮಲ್ಕೋದು ಯಾವಾಗ? ಅದೇ 12 ಗಂಟೆವರೆಗೆ ದರ್ಶನ ಆಗ್ಬಿಟ್ಟು 1:00ಗೆ ಮತ್ತೆ ಶುರು ಆದ್ರೆ ಅವನಿಗೆ ಮಲಗಲಿಕ್ಕೆ ಟೈಮ್ ಎಷ್ಟು? 1:30 ಗಂಟೆ. ಹೌದು ತಾನೆ? ನೀವೇ ಟೈಮು ನನಗೆ ಗೊತ್ತಿಲ್ಲ. ಇದು ಯಾರ್ದು ನಮ್ದೇ ನೆನಪಿನ ಅರ್ಥ ತಾನೇ? ಅದು ಅಂತಿಮ ಸಮಯದಲ್ಲಿ ಅಷ್ಟೆಲ್ಲ ಜನ ನಿಮ್ಮ ಎದುರುಗಡೆಗೆ ಇದ್ದಾಗ 1:30 ಗಂಟೆ ಬೆಳಗಿಂದ ಹಿಡಿದು ರಾತ್ರಿ 12 ಗಂಟೆವರೆಗೂ ಕೂಡ ನಿಮ್ಮ ತನು ಮನವನ್ನು ಯಾರ ಕೈಲಿ ಕೊಟ್ಟಿಡಬೇಕು? ಬಾಬನ ಹತ್ರ. ನಿಮ್ಮ ಎದುರುಗಡೆಗೆ ಯಾರು ಇರ್ತಾರೆ? ಭಕ್ತರಿರ್ತಾರೆ, ಆತ್ಮಗಳಿರ್ತಾರೆ. ಅಷ್ಟು ಸಾಧನೆ ಇದೆಯಾ? ಸರಿ, ಚೆಕ್ ಮಾಡಿ. ಅರ್ಧ ಗಂಟೆನೂ ಇರೋದಿಲ್ಲ. ಹೌದಾ? ಅಂತಹ ಮಕ್ಕಳು ಬೇಕು ಅಂತ ಹೇಳ್ತಾರೆ. 1 ಸೆಕೆಂಡ್ನಲ್ಲಿ ಆ ಸ್ಟೇಜ್ ತಲುಪಬೇಕು. ಮನಸ್ಸಿನಲ್ಲಿ ಹಲ್ಚಲ್ ಹೇಳುವಂಥದ್ದು ಇರಬಾರದು. 1 ಸೆಕೆಂಡ್ನಲ್ಲಿ ಈ ರೀತಿ ಆಗ್ಬೇಕು ಅಂತಂದ್ರೆ ಅಶರೀರಿಗಳು ಆಗ್ಬಿಡ್ಬೇಕು ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಇದು ಯಾಕೆ ಬೇಕು ಅಂತಂದ್ರೆ, ಇದೆಲ್ಲ ಆಗ್ಬೇಕು ಅಂತಂದ್ರೆ ನಿಮ್ಮ ಮನಸ್ಸಿನ ಮೇಲೆ ಸಂಪೂರ್ಣವಾಗಿ ನಿಮ್ಗೇನ್ ಬೇಕು? ಕಂಟ್ರೋಲಿಂಗ್ ಪವರ್ ಇರಬೇಕಾಗ್ತದೆ. ಮನಸ್ಸು ಬುದ್ಧಿ ಸಂಪೂರ್ಣವಾಗಿ ಎಲ್ಲಿರಬೇಕು? ಬಾಬನಿಗೆ ಸಮರ್ಪಣೆ ಮಾಡ್ಬೇಕಾಗ್ತದೆ. ಅವ್ ಮಕ್ಕಳು ಕೇಳ್ತಾರೆ, ಬಾಬಾ ಈ ಟ್ರೈನಿಂಗ್ ಯಾವುದಕ್ಕೋಸ್ಕರ ಕೊಡ್ತಾ ಇದ್ದೀರಾ? ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಆತ್ಮಗಳಿಗೆ ನೀವು ಶಕ್ತಿಯ ಮೂಲಕ ವರದಾನವನ್ನ ಕೊಡಬೇಕಾಗ್ತದೆ. ಮುಂದಿನ ಸೇವೆ ವರದಾನದ ಮೂಲಕ, ದೃಷ್ಟಿಯ ಮೂಲಕ, ವೈಬ್ರೇಷನ್ ಮೂಲಕ ಅವರ ಕಾಯಿಲೆಗಳು, ಅವರ ಸಮಸ್ಯೆಗಳು, ಅವರ ತೊಂದರೆಗಳು
ಬರ್ತಾರೆ ಮುಂದಿನ ದಿನಗಳಲ್ಲಿ ಮೆಡಿಸಿನಿಂದ ಕಾಯಿಲೆ ದೂರ ಆಗುವುದಲ್ಲ, ಭಗವಂತನ ಶಕ್ತಿಯಿಂದ ಕಾಯಿಲೆಗಳು ದೂರವಾಗ್ತವೆ. ಈಗ ನೀವು ನಿಮಿತ್ತವಾಗಿ ಕುತ್ಕೊಂಡಿದ್ದೀರಾ, ಸರಿನಾ? ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ತಾ ಇದ್ದಾರೆ. ನಿಮ್ಮ ಎದುರುಗಡೆ ಪ್ಯಾರಲಿಸಿಸ್ ಆಗಿರುವಂತ ಒಂದು 10 ಜನ ಬಂದ್ರು. ತಕ್ಷಣದಲ್ಲಿ ಅವ್ರು ಪ್ಯಾರಲಿಸಿಸ್ ಗುಣ ಆಗ್ಬಿಡ್ತು, ಕ್ಯಾನ್ಸರ್ ಗುಣ ಆಗ್ಬಿಡ್ತು ಅಂತಂದ್ರೆ ಜನ ನಿಮ್ಮ ಎದುರುಗಡೆ ಕ್ಯೂ ನಿಲ್ತಾರೋ ನಿಲ್ಲಲ್ವೋ? ನಿಲ್ತಾರೋ ನಿಲ್ಲಲ್ವೋ? ಹೇಳ್ತಾರೆ. ನಿಲ್ತಾ ಇರ್ತಾನೆ. ಬೆಳೆದ ಶಾರೀರಿಕ ಕಾಯಿಲೆಗಳು ಕೂಡ ಭಗವಂತನ ಶಕ್ತಿಯಿಂದ ಏನಾಗ್ತವೆ, ಪರಿಹಾರ ಆಗತ್ತೆ. ಈ ರೀತಿ ಸೇವೆಗೆ ನೀವು ನಿಮಿತ್ತರಾಗಬೇಕು ಅಂತಂದ್ರೆ ನಿಮ್ಮ ಮೂಲಕ ಭಗವಂತನ ಶಕ್ತಿಗಳು ಏನಾಗಬೇಕು, ಪ್ರವಾಹ ಆಗ್ಬೇಕು. ಇವತ್ತು ಇಂಜೆಕ್ಷನ್ ಆಗ್ಲಿ, ಇವತ್ತು ಆಯುರ್ವೇದಿಕ್ ಮೆಡಿಸಿನ್ ಇಂದಾಗ್ಲಿ ಕಾಯಿಲೆಗಳು ದೂರ ಆಗ್ತಿದಾವಲ್ವ, ಆವಾಗ ಪರಮಾತ್ಮನ ಶಕ್ತಿಯಿಂದ ಆ ಕಾಯಿಲೆಗಳು ಏನಾಗ್ತವೆ, ದೂರವಾಗ್ತವೆ. ಅವಾಗ ಜನರಿಗೆ ನಂಬಿಕೆ ವಿಶ್ವಾಸ ಬರ್ತದೆ. ಜನ ಏನ್ ಮಾಡ್ತಾರೆ, ಫಾಸ್ಟ್ ಪಬ್ಲಿಸಿಟಿ ಮಾಡ್ತಾರೆ. ಅವಾಗ ಜನ ಏನ್ ಮಾಡ್ತಾರೆ, ಕ್ಯೂನಲ್ಲಿ ನಿಂತ್ಕೊಳ್ತಾರೆ. ಅಂತಹ ಸೇವೆ ಮುಂದಿನ ದಿನದಲ್ಲಿ ಬಾಬಾ ನಮ್ಮ ಮಕ್ಕಳ ಮೂಲಕ ಮಾಡಿಸೋರಿದ್ದಾರೆ. ಬಾಬಾ ಕೇಳ್ತಾರೆ, ಅದಕ್ಕೆ ನೀವು ರೆಡಿ ಇದ್ದೀರಾ, ಯೋಗ್ಯರಾಗಿದ್ದೀರಾ? ಅಯ್ಯೋ ಇಂಥ ಸೇವೆ ಇತ್ತು ಅಂತ ನಮ್ಗೆ ಹೇಳಲೇ ಇಲ್ಲ, ಹೇಗೆ ಮಾಡ್ಬೇಕು ಯಾವಾಗ ಮಾಡ್ಬೇಕು ಅಂತ ಹೇಳಲೇ ಇಲ್ಲ. ಇನ್ನು ಕೆಲವೊಂದು ಮಕ್ಕಳು ಹೇಳ್ತಾರೆ, ಬಾಬಾ ಅಂತ ಟೈಮ್ ಬರ್ಲಿ ಅವಾಗ ನಾವು ರೆಡಿ ಆಗ್ತೀವಿ. ಆಗತ್ತಾ? ಕಾರ್ ಮನೆ ಎದುರುಗಡೆಗೆ ಬರ್ಲಿ ಆಮೇಲೆ ನಾವು ಡ್ರೈವಿಂಗ್ ಮಾಡ್ತೀವಿ ಅಂದ್ರೆ ಆಗತ್ತಾ? ಹೊಸ ಕಾರ್ ತಂದ ಮೇಲೆ ಡ್ರೈವಿಂಗ್ ಕಲಿದೇನೆ ನೀವು ಡ್ರೈವಿಂಗ್ ಮಾಡಿದ್ರೆ ಕಾರ್ ಏನಾಗ್ತದೆ? ಕಾರ್ ಏನಾಗ್ತದೆ? ಹಾಳಾಗುತ್ತೆ. ಆಕ್ಸಿಡೆಂಟ್ ಆಗ್ತದೆ, ಹೌದು ತಾನೇ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮುಂದೆ ಅಂತಹ ಒಂದು ಸೇವೆ ಆಗುವಂತ ಸಮಯ ತುಂಬಾ ಹತ್ತಿರದಲ್ಲಿ ಬಂದಿದೆ ಇವಾಗ. ಅದಕ್ಕಾಗಿ ಮಕ್ಕಳನ್ನು ನಾನೇನ್ ಮಾಡ್ತಿದ್ದೇನೆ, ಇವಾಗ ರೆಡಿ ಮಾಡ್ತಾ ಇದ್ದೇನೆ. ಅದಕ್ಕೆ ನೀವು ರೆಡಿ ಆಗ್ತೀರಾ ಅಂತ ಚೆಕ್ ಮಾಡಿ. ಇಂಥ ಸೇವೆಗೆ ರೆಡಿ ಆಗ್ಬೇಕು ಅಂತಂದ್ರೆ ನೀವು ತಂದೆ ಜೊತೆಗೆ ಅತೀ ಸ್ನೇಹಿ ಆಗಿರ್ಬೇಕು, ಸದಾ ಬಾಬನ ಮಡಿಲಲ್ಲೇ ಇರಬೇಕು. ಇಲ್ಲಿರ್ಬೇಕು, ಸದಾ ಭಾವನ ಮಡಿಲಲ್ಲಿ. ಅತೀ ಸ್ನೇಹಿ ಅಂದ್ರೆ ಪ್ರತಿಯೊಂದು ವಿಷಯವನ್ನು ಬಾಬನಿಗೆ ಹೇಳ್ತಾ 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 ಬಾಬನ ಮಡಿಲಲ್ಲಿ ಬಿಟ್ಟು ಕೆಳಗಡೆ ಇಳಿಲೇಬಾರ್ದು. ಓಕೆ, ಸಣ್ಣ ಮಗು ಪಿಳಿ ಪಿಳಿ ಕಣ್ಣು ಬಿಡ್ತದಲ್ಲ, ಯಾರನ್ನ ನೋಡ್ತಾ ಇರ್ತದೆ? ಅಮ್ಮನೇ ಆ, ಅಮ್ಮ ಸ್ವಲ್ಪ ಕೆಳಗಡೆಗಿಟ್ಟು ಕೂಡ ಅದೇನ್ ಮಾಡ್ತದೆ, ಅಮ್ಮನೇ ನೋಡೋದಿದೆ. ಅಳುತ್ತದು, ಮತ್ತೊಪ್ಪ ಎತ್ಕೋ ಅಂತ ಹೇಳ್ತದೆ ತಾನೆ. ಸಣ್ಣ ಹೌದು ಮಗುವನ್ನ ಅಮ್ಮ ತೊಟ್ಟಲಲ್ಲೂ ಕೂಡ ಇಡೋದಿಲ್ಲ, ಹೌದು ಅಲ್ವೋ? ಹೌದು ಹಾಗೆ ಸಣ್ಣ ಮಗುವಾಗ್ಬೇಕು ನಾವು. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮಗೆ ಸಂಸಾರನೇ ಶಿವಬ, ಅವನ ಮಡಿಲಲ್ಲೇ ಕುತ್ಕೊಳ್ಬೇಕು, ಅವನಲ್ಲೇ ಮಾತಾಡ್ಬೇಕು. ಏನು ಕೊಟ್ಟಿದ್ದಾರೋ ಬಾಬಾ ಕೊಟ್ಟಿದ್ದಾರೆ ನಿಮ್ಗೆ ಆ ದಿನ ಈಶ್ವರ್ಯ ಸೇವೆಗೆ. ಏನು ಬಟ್ಟೆ ಕೊಟ್ಟಿದ್ದಾರೋ ಬಾಬಾ ಕೊಟ್ಟಿದ್ದಾರೆ, ಏನು ಎದುರುಗಡೆ ಆತ್ಮಗಳನ್ನು ಕಳಿಸಿದಾರೆ, ನೀವೆಲ್ಲ ಕಳಿಸಿದಾರಲ್ಲ ಅದು ಬಾಬಾ ಕಳಿಸಿರೋದು. ಸೇವೆ ಅವ್ರದ್ದು, ಕಂಪ್ಯೂಟರ್ ಅವ್ರದ್ದು, ಜ್ಞಾನ ಅವ್ರದ್ದು, ಶಕ್ತಿ ಅವ್ರದ್ದು, ಎಲ್ಲ ಅವ್ರದ್ದು. ನೀವು ಯಾರು, ಒಂದು ಸಾಧನ ಅಷ್ಟೇ. ನಿಮ್ ಸಂಸಾರ ಯಾರು? ಶಿವ. ಬಾಬಾನೇ ಸಂಸಾರ ಆಗ್ಬೇಕು ಹೊರತೆ ಪತಿ ಮಕ್ಕಳು ಅತ್ತೆ ಸೊಸೆ ಅಂತ ಹೇಳಬಾರ್ದು. ಬಾಬನ ಜೊತೆಗೆ ಪೂರ್ತಿ ವಿಶ್ವನೇ ನಂದೇನು ಸಂಸಾರ ಅಂದಮೇಲೆ ತಂದೆಯಾಗಿ ಪ್ರಾಪ್ತಿಯನ್ನು ಕೂಡ ಕೊಡ್ತಾರೆ. ಬಾಬಾ ನಮಗೆ ಶಿಕ್ಷಣವನ್ನು ಕೂಡ ಕೊಡ್ತಾರೆ, ಪಾಲನೆಯನ್ನು ಕೂಡ ಕೊಡ್ತಾರೆ ಅಲ್ವಾ? ಬಾಬಾ ಹೇಳ್ತಾರೆ, ಇದರ ಜೊತೆಗೆ ಪೂರ್ತಿ ವಿಶ್ವವನ್ನೂ ಕೂಡ ನೀವೇನ್ ಮಾಡ್ಬೇಕಾಗ್ತದೆ, ಪಾಲನೆ ಮಾಡಲಿಕ್ಕೆ ನಿಮಿತ್ತರಾಗಬೇಕಾಗತ್ತೆ. ಯಾವುದರಿಂದ? ಆತ್ಮಿಕ ಸ್ನೇಹದಿಂದ. ಅದಕ್ಕೆ ಬಾಬಾ ಹೇಳ್ತಾರೆ, ಅಂಡರ್ಲೈನ್, ಸ್ನೇಹ ಅಲ್ಲ ಆತ್ಮಿಕ ಸ್ನೇಹ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಬಾಬಾ? ಆತ್ಮೀಯ ಸ್ನೇಹ. ಸ್ನೇಹ ಮತ್ತು ಆತ್ಮಿಕ ಸ್ನೇಹಕ್ಕೆ ಏನು ವ್ಯತ್ಯಾಸ? ನಮ್ಮನೆಗೆ ಬರ್ರಿ, ಇವತ್ತು ಪಾರ್ಟಿ ಮಾಡೋಣ, ಸಾಯಂಕಾಲ ಮಸಾಲೆ ಪುರಿ ಮತ್ತು ಗೋಬಿ ಮಂಚೂರಿ ಮಾಡ್ಕೊಂಡು ತಿನ್ನೋಣ. ಯಾವ ಸ್ನೇಹ? ಶಾರೀರಿಕ ಶರೀರದ ಸ್ನೇಹ. ಸ್ನೇಹ. ಬಾಬಾ ಹೇಳ್ತಾರೆ, ಆತ್ಮಿಕ ಸ್ನೇಹ ಪ್ರತಿಯೊಬ್ಬರಿಗೂ ಆತ್ಮಿಕ ಶಕ್ತಿಯನ್ನು ಕೊಡುವಂತವರಾಗಬೇಕೇ ಹೊರತು ಸ್ಥೂಲವಾದಂತ ಸ್ನೇಹ ಅಲ್ಲ. ಅದಕ್ಕಾಗಿ ಇದನ್ನು ನೀವು ಧಾರಣೆ ಮಾಡಬೇಕು ಅಂತಂದ್ರೆ ಬಾಬಾ ಹೇಳ್ತಾರೆ, ತನು ಮನ ಧನ ಎಲ್ಲವನ್ನು ಯಾರಿಗೆ ಒಪ್ಪಿಸ್ಬೇಕು? ಹೌದಾ? ಬಾಬನಿಗೆ ಒಪ್ಪಿಸಿಬಿಟ್ಟು ಬಾಬನ ಜೊತೆ ಪ್ರತಿಜ್ಞೆ ಮಾಡಿದಿರಲ್ವಾ, ಒಪ್ಪಿಸಿದ ಮೇಲೆ ಅದನ್ನ ಅವರು ಉಪಯೋಗ ಮಾಡಬೇಕು. ಕೆಲವೊಂದ್ಸಲ ಮಕ್ಕಳು ಹೇಳ್ತಾರೆ, ಬಾಬಾ ಇವತ್ತು ನನ್ನ ಮನಸ್ಸು ಸರಿನೇ ಇಲ್ಲ, ಮೂಡ್ ಆಫ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರಂತೆ. ಯಾರ ಮನಸ್ಸು ಸರಿ ಇಲ್ಲ? ನನ್ನ ಮನಸ್ಸು. ಅದು ನಿಮ್ದ ಅಂತ ಕೇಳ್ತಾರೆ ಬಾಬಾ. ನಿಮ್ದು ಅಂತ ಆಗತ್ತಾನೆ ಮೂಡ್ ಆಫ್ ಆಗಿರೋದು. ಅದು ಅಪ್ಪನಿಗೆ ಕೊಟ್ಟಿರೋದನ್ನ ಮತ್ತೆ ಯಾಕೆ ನೀವು ತಗೊಂಡ್ರಿ? ನೀವು ತಗೊಂಡಿರುವಂತ ಕಾರಣದಿಂದ ಬೆಳಿಗ್ಗೆ ಏನು ಕ್ಲೀನ್ ಮಾಡ್ಬೇಕು ಅದು ಕ್ಲೀನ್ ಆಗ್ಲೇ ಇಲ್ಲ, ಅದಕ್ಕೇನು ಶಕ್ತಿ ಕೊಡ್ಬೇಕು ಅದು ಕೊಡ್ಲೇ ಇಲ್ಲ, ಅದಕ್ಕಾಗಾದ್ರೆ ಪರೇಶಾನ್ ಆಗಿದೆ.
ಚಿಂತೆಯಲ್ಲಿ ಬಂದಿದೆ ಅಲ್ವಾ? ನಮ್ಮಲ್ಲಿ ಒಳ್ಳೆ ಅನುಭವ ಇದೆ. ಅಣ್ಣವ್ರೆ, ಯಾವ ದಿನ ಅಮೃತ ವೇಳೆಗೆ ಹೇಳಲಿಲ್ವೋ ಅದೇ ದಿನ ನೋಡಿ ಎಲ್ಲ ಸಂಕಷ್ಟಗಳು ಬರ್ತವೆ. ಯಾಕೆ ಬರ್ತವೆ? ಆತ್ಮಶುದ್ಧಿಯಾಗಿಲ್ಲ, ಭಗವಂತನ ಶಕ್ತಿ ತುಂಬಿಸ್ಕೊಂಡಿಲ್ಲ ಅಲ್ವಾ? ಅದಕ್ಕಾಗಿ ಬಾಬಾರ್ಥ ಎಲ್ಲವನ್ನ ಭಗವಂತನಿಗೆ ಕೊಟ್ಬಿಟ್ಟು ನೀವೇನಾಗ್ಬೇಕಂತ ನಿಮಿತ್ತ ಹಾ ನಿಮಿತ್ತವಾಗಿರೋದು. ಬಾದಶಾ ಆಗಿ ಅಂತ ಹೇಳ್ತಾರೆ ಬಾಬಾ. ರಾಜರಾಗ್ಬೇಕು ಅಂತ. ರಾಜರಾಗ್ಬೇಕು ಅಂತ ಎಲ್ಲವನ್ನ ಏನ್ ಮಾಡ್ಬೇಕು? ಕೊಡ್ಬೇಕು. ಲೌಕಿಕದಲ್ಲಿ ರಾಜರಾಗ್ಬೇಕು ಅಂತಂದ್ರೆ ನನ್ನ ರಾಜ್ಯ, ನನ್ನ ದೇಶ, ನನ್ನ ಸೈನ್ಯ, ನನ್ನ ಪರಿವಾರ, ನನ್ನ ಅರಮನೆ, ನನ್ನ ಬಂಗಾರ ಇಲ್ಲ ನಂದು ನಂದು. ಇಲ್ಲಿ ರಾಜರಾಗ್ಬೇಕು ಅಂದ್ರೆ ನಿಂದು ನಂದೇನೂ ಇಲ್ಲ, ಎಲ್ಲ ನಿಂದೆ. ಎಲ್ಲ ಭಗವಂತನಿಗೆ ಕೊಟ್ಮೇಲೆ ನೀವು ಯಾರ ಮೇಲೆ ರಾಜ್ಯಭಾರ ಮಾಡ್ಬೋದು? ಸಣ್ಣ ಮಗು ಯಾರ ಮೇಲೆ ರಾಜ್ಯಭಾರ ಮಾಡ್ತದೆ? ಅಮ್ಮನ ಮೇಲೆ. ಅಷ್ಟೇ. ಯಾರ ಮೇಲೆ ರಾಜ್ಯಭಾರ ಮಾಡ್ಬೋದು? ಅಮ್ಮನ ಮೇಲೆ. ಓಕೆ. ಅವಾಗ ಬಾಬನ ಹತ್ತಿರ ಸಪ್ತ ಗುಣಗಳನ್ನೇ ತಿನ್ನೋದು, ಅದನ್ನೇ ಅನುಭವಿಸೋದು, ಹೀಗೆ ಮಾಡಿದಾಗ ಸಂಪೂರ್ಣವಾದಂಥ ಪರಮಾತ್ಮನ ಖಜಾನೆ ನಿಮ್ದಾಗ್ಬಿಡ್ತದೆ. ಅದಕ್ಕಾಗಿ ಹೇಳ್ತಾರೆ, ಭಗವಂತ ಆ ಖಜಾನೆಯಿಂದ ನಿಮ್ಮನ್ನ ಮಾಲಾಮಾಲ್ ಮಾಡಿಬಿಡ್ತಾರೆ. ಎಲ್ಲ ಅಧಿಕಾರವನ್ನ ಏನ್ ಮಾಡ್ಬಿಡ್ತಾರೆ? ಬಾಬಾ ಕೊಟ್ಟು ಬಿಡ್ತಾರೆ. ಕೊಟ್ಟಿರೋದನ್ನ ಏನ್ ಮಾಡ್ಬೇಕು? ಬಾಬಾ ನಿಮ್ಗೆಲ್ಲ ಪ್ರಾಪ್ತಿ ಕೊಟ್ಟು ಬಿಡಿದ್ರೆ ಏನ್ ಮಾಡ್ಬೇಕು? ಅದನ್ನ ಅನುಭವ. ನನ್ನ ಪತಿಗೆ ಮಾತ್ರ ಕೊಡ್ಬೇಕು, ನನ್ನ ಮಕ್ಕಳಿಗೆ ಮಾತ್ರ ಕೊಡ್ಬೇಕು, ನಾನು ಮಾತ್ರ ಚೆನ್ನಾಗಿರ್ಬೇಕು. ಹೌದಲ್ವೋ? ಇಲ್ಲ. ಹೌದು ಅಲ್ಲ? ಇಲ್ಲ, ಅಲ್ಲ. ಮತ್ತೆ ಸ್ವಯಂ ಎಲ್ಲರೂ ಧಾರಣೆ ಮಾಡ್ಬೇಕು. ಆತ್ಮದ ಪ್ರತಿ ಮತ್ತು ಸರ್ವರ ಪ್ರತಿ. ಅದರ ಬಗ್ಗೆ ಸರ್ವ ಪ್ರತಿ. ಇಷ್ಟು ಬಂದಾಗ ಬಾಬಾ ಕೊಟ್ಟಿರುವಂತ ಆಸ್ತಿಯನ್ನ ಆತ್ಮದ ಪ್ರತಿ ಉಪಯೋಗ ಮಾಡಬೇಕು, ಎಲ್ಲರ ಪ್ರತಿ ಉಪಯೋಗ ಮಾಡಬೇಕೇ ಹೊರತು ನಿಮ್ಮ ಶಾರೀರಿಕ ರಕ್ತ ಸಂಬಂಧದ ಮೋಹದ ಬಂಧನ ಸಿಕ್ಕಾಕೊಂಡ್ಬಿಟ್ಬಿಟ್ಟು ಆ ಮಕ್ಕಳಿಗೆ ಮಾತ್ರ ನೀವು ಕೊಟ್ಟರೆ ನಿಮ್ಮನ್ನ ಈ ಪೋಸ್ಟಿಗೆ ನಾನು ಏನ್ ಮಾಡೋದಿಲ್ಲ, ಆಯ್ಕೆ ಮಾಡೋದಿಲ್ಲ. ಸದಾ ಎಲ್ಲರಿಗೂ ಕೊಡಬೇಕು. ಎಲ್ಲರಿಗೂ ಕೂಡ ಪ್ರಾಪ್ತಿ ಆಗ್ಲಿಕ್ಕೆ ನೀವು ಏನಾಗ್ಬೇಕು? ನಿಮಿತ್ತರಾಗಬೇಕಾಗ್ತದೆ. ಅದಕ್ಕಾಗಿ ಖಜಾನೆನ ಎಲ್ಲರ ಪ್ರತಿ ಉಪಯೋಗ ಮಾಡಿ, ಅದನ್ನ ಸೇವೆಯಲ್ಲಿ ಉಪಯೋಗ ಮಾಡಿ, ಸಮಯದ ಅನುಸಾರ ಅದನ್ನು ಉಪಯೋಗ ಮಾಡಿಬಿಟ್ಟು ಅದನ್ನೇನು ಮಾಡಿ? ಹೆಚ್ಚಿಗೆ ಮಾಡಿ. ಇದಕ್ಕಾಗಿ ಬಾಬಾ ಹೇಳ್ತಾರೆ ವಿಶೇಷವಾಗಿ 2 ಗುಣಗಳು ಬೇಕಂತ. ಬಾಬಾ ಮಕ್ಕಳ ಟೈಮ್ ಟೇಬಲ್ ಅನ್ನ ನೋಡೋದಂತ. ಮಕ್ಳು ಏನ್ ಮಾಡ್ತಿದ್ದಾರೆ ಇವಾಗ ಅಂತಂದ್ರೆ, ಈ ಪೋಸ್ಟಿಗೆ ಬರ್ಲಿಕ್ಕೆ ಮಕ್ಕಳ ಯಾಕೆ ಆಗ್ತಾ ಇಲ್ಲ? ಕಾರಣ ಏನು? ತುಂಬಾ ವಿಶೇಷತೆಗಳು ಬೇಕು, ಆದರೆ 2 ವಿಶೇಷತೆ ಬೇಕು. ಒಂದು ಸಹನಶೀಲತೆ, ಎರಡನೇದು ಅನುಭವ. ಮೊದಲೇದೇನು? ಸಹನಶೀಲತೆ. ಸಹನಶೀಲತೆ ಯಾವ್ದಲ್ಲಿ ಬೇಕು? ಅಣ್ಣೋರೇ, ನಮ್ಮನೆಯವರು ಬಾಯಿಗೆ ಬಂದಾಗ ಬೈತಾರೆ, ಸಹನೆ ಮಾಡ್ಬೇಕು. ರಮಾಬಾಬನಿಗೆ ಬೈದಿಲ್ವಾ? ಶಿವಾಕಿಂದಲೂ ಅಕ್ಕರು ಚೆನ್ನಾಗಿ ಬೈತಾರೆ, ಸಹನೆ ಮಾಡ್ಬೇಕು. ಅದೆಲ್ಲ ಬೇಡ ಅಂತ ಜೂಮಲ್ಲಿ ಬಂದ್ರೆ ಯೋಗೇಶ್ ಅಣ್ಣನೂ ಬೈತಾರೆ. ಓಕೆನಾ? ಆ ಬರ್ತಾ ಎಲ್ಲನೂ ಕೂಡ ಏನ್ ಮಾಡ್ಬೇಕು? ಸಹನೆ ಮಾಡ್ಬೇಕು. ಎಲ್ಲಿಂದ ಏನು ಬರ್ತದೋ ಕಾಯಿಲೆಗಳು ಬರ್ತಾವೆ, ನೋವುಗಳು ಬರ್ತಾವೆ. ಸಹನೆ ಮಾಡ್ತಿರೋ ಮಾಡಲ್ವೋ? ಅದಕ್ಕಾಗಿ ಮೊದಲು ಹೊರಗಡೆಯಿಂದ ಏನು ಬರ್ತದೆ ಅದನ್ನ ಸಹನೆ ಮಾಡುವಂಥದನ್ನ ಕಲ್ತ್ಕೊಳ್ಳಿ. ಎರಡನೇದು ಅನುಭವ. ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ತಿರೋದು ಗೊತ್ತಾಗ್ಬೇಕು. ನಿಮ್ಗೊಂದು ಕಾಯಿಲೆ ಬಂತು, ಗೊತ್ತಾಯ್ತು, ಒಂದು ಮಾತ್ರೆ ತಗೊಂಡ್ರೆ ಆ ಕಾಯಿಲೆ ಹೊರಗಡೆ ಹೋಗಿದ್ದು ಗೊತ್ತಾಗತ್ತೋ? ಗೊತ್ತಾಗಲ್ವೋ? ಹಸಿವೆ ಗೊತ್ತಾಗತ್ತೆ, ಊಟ ತಿಂದಾಗ ಹೊಟ್ಟೆ ತುಂಬಿದ ಗೊತ್ತಾಗತ್ತೆ ತಾನೆ? ಬಾಯಾರಿಕೆ ಆದಾಗ ನೀರು ಕುಡಿದಾಗ ಬಾಯಾರಿಕೆ ಹೋಗಿದ್ದು ಗೊತ್ತಾಗತ್ತೆ ತಾನೆ? ಹಾಗೆ ರಾಜಯೋಗದಲ್ಲಿ ಕುತ್ಕೊಂಡಾಗ ಭಗವಂತ ನಿಮ್ಮನ್ನ ಉಪಯೋಗ ಮಾಡೋದೇನಾಗ್ಬೇಕು? ಅದೇಂಗ್ ಗೊತ್ತಾಗ್ತದೆ? ಶಾಂತಿ, ಆತ್ಮದಿಂದ, ಮನದಿಂದ, ಬುದ್ಧಿಯಿಂದ, ಸಂಸ್ಕಾರದಿಂದ, ಶರೀರದಿಂದ, ವಾಯುಮಂಡಲದಿಂದ, ಒಳಗಡೆಯಿಂದ ಭಗವಂತನ ಶಕ್ತಿ ಹೊರಗಡೆ ಹೋಗಿದ್ದೇನಾಗ್ತದೆ? ಆಗ್ಬೇಕು. ಬಾಬಾ ಈ ಅನುಭವ ನಿಮ್ಮಲ್ಲಿ ಇದೆಯೋ ಇಲ್ವೋ? ಇದೆ. ಅದು ಯೋಗದಲ್ಲಿ ಕುಂತಾಗ ಮಾತ್ರ, ಆವಾಗ ಮಾತ್ರ, ಮೌಂಟ್ ಅಬುಗೆ ಹೋದಾಗ ಮಾತ್ರ, ಬಟ್ಟೆಯಲ್ಲಿದ್ದಾಗ ಮಾತ್ರ, ಝೂಮಲ್ಲಿ ಇದ್ದಾಗ ಮಾತ್ರ. ಹೌದು ಅಲ್ವೋ? ಅಂದ್ರೆ ಅನುಭವ ಇದೆ ಅಂತಂದ್ರೆ ವಿಧಿ ಏನು ಅಂತ ಗೊತ್ತಿದೆ ಅಂತ ಆಯ್ತು. ಆದ್ರೆ ಆ ವಿಧಿಯನ್ನ, ಆ ಸ್ಮೃತಿಯನ್ನ, ಆ ಸ್ವರೂಪವನ್ನ ಕರ್ಮಕ್ಷೇತ್ರದಲ್ಲಿ ಬಂದಾಗ ಕಟ್ ಮಾಡ್ಬಿಡ್ತೀರಾ ನೀವು. ಕರ್ಮಕ್ಷೇತ್ರಕ್ಕೆ ಬಂದಾಗ ಏನ್ ಮಾಡ್ತೀವಿ? ಬಾಬನ ಜೊತೆಗೆ ಡಿಸ್ಕನೆಕ್ಟ್ ಆಗ್ಬಿಡ್ತೀವಿ. ಅವಾಗ ಏನಾಗತ್ತೆ? ಆ ಶಕ್ತಿ ಪ್ರವಾಹ ಆಗಿದೆ, ಏನಾಗೋದಿಲ್ಲ, ಅನುಭವ
ಹೌದು. ಒಂದು ತಾಯಿ ಮಗುವನ್ನ ಮಡಿಲಲ್ಲಿ ಇಟ್ಕೊಂಡಾಗ ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಮಗುವತ್ತ ಮಾತಾಡ್ತಾ ಇರ್ತಾರೋ ಇರಲ್ವೋ? ಮಾತಾಡ್ತಿದ್ರು. ಅಲ್ವಾ? ಈಗ ಹೇಳ್ತಾರೆ ಸದಾಕಾಲ ಯಾವ ಕರ್ಮ ಮಾಡ್ತಾ ಇದ್ರು ಕೂಡ ಈ ಸೇವೆ ನಿರಂತರವಾಗಿ ಏನಾಗ್ತಾ ಇರಬೇಕು, ನಡೀತಾ ಇರಬೇಕು. ಲೌಕಿಕದಲ್ಲಿ ಇರಲಿ ಅಲೌಕಿಕದಲ್ಲಿ ಎಲ್ಲಿದ್ದೂ ಕೂಡ ಇದು ನಿರಂತರವಾಗಿ ನಡೀತಾ ಇರಬೇಕಾಗ್ತದೆ. ಅದಕ್ಕೆ ಇವತ್ತಿನ ವರದಾನದಲ್ಲಿ ಬಾಬಾ ಹೇಳಿದಲ್ಲ, ಆದಿ ಸ್ವರೂಪ್ ಅನಾದಿ ಸ್ವರೂಪದಲ್ಲಿರ್ಬೇಕು. ಇಷ್ಟೆಲ್ಲ ನೋಡ್ಬಿಟ್ಟು ಮಕ್ಳು ಹೇಳ್ತಾರೆ, ಬಾಬಾ ಇದು ನಮ್ಮ ಮತ ಆಗಲ್ಲಪ್ಪ, ನೀವೇ ಮಾಡಿ. ಬಾಬಾ ಹೇಳ್ತಾರೆ, ನಾನೇ ಮಾಡ್ತೇನೆ, ಅದರ ಪ್ರಯತ್ನವನ್ನ ನೀವು ಮಾಡಬೇಕು ಅಲ್ವಾ? ಮನಸ್ಸನ್ನ ಮೊದಲು ನನ್ನ ಕೈಯಲ್ಲಿ ಕೊಡ್ಬೇಕು ತಾನೆ, ಮುಂದೆ ತಾನೇ ನನಗೆ ಮಾಡ್ತೇನೆ. ಶರೀರ ಒಯ್ದ್ಬಿಟ್ಟು ಡಾಕ್ಟರ್ ಕೊಟ್ಟಿಲ್ಲ ಅಂತಂದ್ರೆ ಡಾಕ್ಟರ್ ಹೆಂಗೆ ಇಂಜೆಕ್ಷನ್ ಕೊಡ್ತಾರೆ ಹೇಳಿ ನೋಡೋಣ? ಮನಸ್ಸಿನ ಅಧಿಕಾರಿ ನೀವು ಅಂದ್ಮೇಲೆ ಎಲ್ಲಿವರೆಗೆ ಮನಸ್ಸು ನನ್ನ ಕೈಯಲ್ಲಿ ಕೊಡಲ್ವೋ ಅಲ್ಲಿವರೆಗೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಯಾರು ಮಾಡ್ತಾರೋ ಅವರು ಪಡ್ಕೊಳ್ತಾರೆ. ಮುಂದೆ ಫೈನಲ್ ರಿಸಲ್ಟ್ಸ್ ಬಂದಾಗ ಅವರಿಗೆ ಮಾತ್ರ ಆ ಪೋಸ್ಟ್ ಅನ್ನ ಕೊಟ್ಟಿದ್ದೀರಾ, ನನಗೆ ಯಾಕೆ ಕೊಟ್ಟಿಲ್ಲ ಅಂತ ನೀವೇನ್ ಮಾಡುವಂಗಿಲ್ಲ, ಕೇಳಂಗಿಲ್ಲ. ಕೇಳಬೇಡಿ ಅಂತ ಬಾಬಾ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಇದನ್ನೆಲ್ಲ ನೋಡ್ಬಿಟ್ಟು ಬಾಬಾ ಹೇಳ್ತಾರಂತೆ, ಅಮೃತ ವೇಳೆಯಲ್ಲಿ ಮಕ್ಕಳು ಒಳ್ಳೊಳ್ಳೆ ಸಂಕಲ್ಪ ಮಾಡ್ತಾರೆ. ಹಾ ಬಾಬಾ ಖಂಡಿತವಾಗ್ಲೂ ನಾವು ಮಾಡ್ತೀವಿ ಅಂತ ಏನ್ ಮಾಡ್ತಾರಂತೆ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಹಂಗ್ ಸೇವೆ ಮಾಡ್ತೀವಿ, ಎಲ್ಲವನ್ನೇನ್ ಮಾಡ್ತಾರಂತೆ ಸಂಕಲ್ಪದಲ್ಲಿ ಅಮೃತ ವೇಳೆ ಹೇಳ್ತಾರಂತೆ. ಆದರೆ ಕರ್ಮಕ್ಷೇತ್ರ ಬಂದ ತಕ್ಷಣ ಏನಾಗ್ಬಿಡ್ತದೆ, ಬಿಟ್ಟು ಬಿಡುದ. ಬಲೂನಿನ ಹವಾ ಹೊರಟೋಗ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ಆ ಹುಡುಗಾಟಿಕೆ ನಡೆಯೋದಿಲ್ಲ. ಮೊದ್ಲು ಹೇಳ್ದಂಗೆ ಏನೇನು ಹೇಳ್ತಾರೆ ನಾನು ಇವಾಗ ಕೇಳೋದಿಲ್ಲ. ಇವಾಗ ಏನ್ ಮಾಡ್ಬೇಕು, ಈಗ ನಾನು ಆಜ್ಞೆಯನ್ನ ಹೊಡಿಸ್ತಾ ಇದ್ದೇನೆ, ಹುಡುಗಾಟಿಕೆಯನ್ನ ಬಿಟ್ಟು ಬಿಡಿ. ಇವಾಗ ಸೀರಿಯಸ್ ಆಗ್ಲೇಬೇಕು. ಯಾಕೆ? ಎಕ್ಸಾಮ್ ಹತ್ರ ಬಂದಿದೆ. ಬಂದಾಗ ಹುಡುಗಾಟಿಕೆ ನಡೆಯೋದಿಲ್ಲ. ಅದಕ್ಕಾಗಿ ಹುಡುಗಾಟಿಕೆಯನ್ನ ಬಿಡಿ. ಹುಡುಗಾಟಿಕೆಯಲ್ಲೂ ಬಾಬಾ ಹೇಳ್ತಾರೆ, ಸಾಧಾರಣವಾದ ಹುಡುಗಾಟಿಕೆ ಬೇರೆ ಅಂತೆ, ರಾಯಲ್ ಹುಡುಗಾಟಿಕೆ ಬೇರೆ ಅಂತೆ. ಓಕೆ, ಅದರ ಬಗ್ಗೆ ಕ್ಲಾಸ್ ಮಾಡಿ ಅಂತ ಹೇಳಿದರೆ ಒಂದಿನ ಕ್ಲಾಸ್ ಮಾಡೋಣ. ಸಾಧಾರಣವಾದಂತ ಮಾಯೆ ಅಂತಂದ್ರೆ ಏನು, ರಾಯಲ್ ಮಾಯೆ ಅಂತಂದ್ರೆ ಏನು ಅಲ್ವಾ? ನಾವು ಬಾಬನ ಮನೇಲಿ ಇದ್ದೀವಲ್ವಾ, ಈಶ್ವರ ಸೇವೆನೇ ಮಾಡ್ತಿದೀವಲ್ಲ, ಮತ್ತೆ ಸಪ್ರೇಟ್ ಆಗಿ ಯೋಗ ಯಾಕೆ ಮಾಡ್ಬೇಕು? ಬಾಬನ ಮನೇಲಿ ತಿಂತಾ ಇದ್ದೀವಿ, ಬಾಬನ ಮನೇಲಿ ಸೇವೆ ಮಾಡ್ತಿದೀವಿ. ಇದ್ಯಾವುದು? ರಾಯಲ್ ರಾಯಲ್ ಮಾಯೆ. ಅದ್ರ ಬಗ್ಗೆ ಆಮೇಲೆ ಡಿಸ್ಕಷನ್ ಮಾಡೋಣ, ಯಾಕಂದ್ರೆ ಸಮಯ ಇಲ್ಲ. ಓಕೆ, ಅದಕ್ಕಾಗಿ ಬಾಬಾ ಕೇಳ್ತಾರೆ, ಮಕ್ಕಳೇ ನಾನು ಹೇಳಿದೆ ಏನು ಅಂತ ಗೊತ್ತಾಯ್ತು, ಹೇಳಿದ್ದೇನು ಅಂತ ಗೊತ್ತಾಯ್ತು ಬಾಬಾ ಹೇಳಿರೋದು? ಬಾಬಾ ಅಂತ ಏನು ವಾಯ್ದೆ ಮಾಡಿದಿರಿ? ತನು ಮನ ಧನ ಸಮಯ ಸಂಕಲ್ಪ ಎಲ್ಲ ಯಾರ್ದು? ಬಾಬಂದು. ಅದನ್ನು ನೀವು ಸದಾ ನೆನ್ಪಿಟ್ಕೊಳ್ಬೇಕು. ಬಾಬಾ ಈ ಪೋಸ್ಟ್ ಯಾವಾಗ ಸಿಗ್ತದೆ, ಯಾವಾಗ ಬೇಕಾದ್ರೂ ಸಿಗ್ಬೋದು, ನೀವು ಎವರ್ ರೆಡಿ ಆಗಿರ್ಬೇಕು. ಏನಾಗಿರ್ಬೇಕು? ಈಗ ನೀವು ಟ್ರೈನಿಂಗ್ ಅಲ್ಲಿ ಎವರ್ ರೆಡಿ ಆಗಿದ್ರೆ ನಿಮ್ಮನ್ನು ಯಾವಾಗ ಬೇಕಾದ್ರೂ ಆ ಪೋಸ್ಟಿಗೆ ನಾನು ಆಯ್ಕೆ ಮಾಡ್ತೇನೆ. ಈ ಮೂಲಕ ವಿಶ್ವದ ಸ್ಟೇಜ್ ಅಲ್ಲಿ ತಂದೆ ಮತ್ತು ಮಕ್ಕಳು ಏನಾಗ್ಬೇಕು? ಪ್ರತ್ಯಕ್ಷತೆ ಆಗ್ಬೇಕು ಅಂತ ಹೇಳ್ತಾರೆ. ತಂದೆ ಮತ್ತು ಮಕ್ಕಳು ಇಬ್ರು ಕೂಡ ಇರಬೇಕಾಗ್ತದೆ. ಅದಕ್ಕಾಗಿ ಇಂಥ ಒಂದು ಕಾರ್ಯಕ್ಕೋಸ್ಕರ ನಾನು ಮಕ್ಕಳನ್ನ ಏನು ಮಾಡ್ತಿದ್ದೇನೆ, ರೆಡಿ ಮಾಡ್ತಾ ಇದ್ದೇನೆ ಅಂತ ಬಾಬಾ ಹೇಳ್ತಿದ್ದಾರೆ. ಹಾಗಿದ್ರೆ ಆದ್ಮೇಲೆ ನಿಮ್ಗೆಲ್ಲ ಈ ಪೋಸ್ಟ್ ಬೇಕೋ ಬೇಡವೋ? ಬೇಕು ಅಂದ್ರೆ ಸಾಧನೆ ಮಾಡಬೇಕು. ಬರೀ ಬಾಯಲ್ಲಿ ಬೇಕು ಅಂತಂದು ಆಗೋದಿಲ್ಲ. ದಿನದಲ್ಲಿ ಎಲ್ಲ ಸಮಯವನ್ನು ಯಾರಿಗೆ ಒಪ್ಪಿಸ್ಬೇಕು? ಬಾಬನಿಗೆ ಒಪ್ಪಿಸಿ, ಬಾಬಾ ಅಲ್ಲಿದ್ದು ಬಾಬಾ ಇರುವಿಕೆಯ ಅನುಭವ ನಿಮಗೆ ಹೆಂಗಾಗ್ಬೇಕು? ಆ ಸಪ್ತ ಗುಣಗಳು ಹೊರಗಡೆ ಹೋಗಿದ್ ನಿಮ್ಗೆ ಅನುಭವ ಆಗ್ತಾ ಇರ್ಬೇಕು. ಕೇವಲ ರಾಜಯೋಗದಲ್ಲಿ ಕೂತ್ಕೊಂಡಾಗ ಅಷ್ಟೇ ಅಲ್ಲ, ಅಮೃತ ವೇಳೆಯಲ್ಲಿ ಅಷ್ಟೇ ಅಲ್ಲ, ಸದಾಕಾಲ ಏನಾಗ್ತಾ ಇರ್ಬೇಕು, ಅದು ಉಪಯೋಗ ಆಗ್ತಾ ಇರ್ ನಿಮ್ಗೆ ಏನಾಗ್ಬೇಕು? ಗೊತ್ತಾಗ್ತಾ ಇರ್ಬೇಕು. ಓಕೆ, ಕೊನೆ ಒಂದು ಪ್ರಶ್ನೆ, ನಿಮ್ಗೆ ಜ್ವರ ಬಂದಿದೆ ಹೆಂಗ್ ಗೊತ್ತಾಗ್ತದೆ? ಕಷ್ಟ ಆಗ್ತಾ ಇರ್ತದೆ. ಶರೀರ ಬಿಸಿ ಆಗಿರ್ತದೆ, ಸುಸ್ತಾಗಿರ್ತದೋ ಆಗಿರಲ್ವೋ? ಓಕೆ, ಶರೀರ ಬಿಸಿ ಆಗೋದು ಯಾವಾಗ ನಿಲ್ಲತ್ತೆ? ನಿಮ್ಗೆ ಜ್ವರ ಬಂದಿದೆ ತಿಳ್ಕೊಳ್ಳಿ, ಜ್ವರ ಬಂದಿದೆ. ಓಕೆ, ಯಾವ ಕೆಲಸ ಮಾಡಿದಾಗ ಬಿಸಿ ಆಗಿರುವಂತ ಅನುಭವ ನಿಮ್ಗೆ ಆಗೋದಿಲ್ಲ. ಅಡಿಗೆ ಮಾಡ್ಬೇಕಾದ್ರೆ ಸುಸ್ತು ಅಂತ ಅನ್ಸತ್ತಾ? ನಿಮ್ಗೆ ಜ್ವರ ಬಂದಿದೆ, ನೀವು ಅಡಿಗೆ ಮಾಡ್ತಿದ್ದೀರಿ, ಸುಸ್ತು ಅಂತ ಅನ್ಸತ್ತೋ ಅನ್ಸಲ್ವೋ? ಅನ್ಸುತ್ತೆ. ಮಲಗಿದಾಗ, ಅನ್ಸುತ್ತೆ. ವಾಕಿಂಗ್ ಹೋದಾಗ, ಅನ್ಸುತ್ತೆ. ಮದುವೆ ಮನೆಗೆ ಹೋದಾಗ,
ಅನ್ಸುತ್ತೆ. ಅಂದ್ರೆ ಜ್ವರ ಬಂದಾಗ ನೀವ್ ಏನು ಮಾಡಿದ್ರು ಕೂಡ ಸುಸ್ತಿನ ಅನುಭವ ಆಗತ್ತೆ ತಾನೇ, ಹೌದು. ಬಿಸಿ ಅನುಭವ ಆಗತ್ತೆ ತಾನೇ. ಹೌದು. ಓಕೆ, ನಿಮ್ಗೆ ನೆಗಡಿ ಆಗಿದೆ, ಏನಾಗಿದೆ? ನೆಗಡಿ. ನೆಗಡಿ ಆದ್ರೆ ಏನಾಗ್ತದೆ? ಮೂಗಲ್ಲ ಸೋರ್ತೈತೆ. ಕೆಮ್ಮು ಬರ್ತದೆ. ಏನ್ ಬರ್ತದೆ? ಕೆಮ್ಮು ಬರ್ತೈತೆ. ಆ ನೆಗಡಿ ಆದಾಗ ಕೆಮ್ಮು ಯಾವ ಟೈಮಲ್ಲಿ ಬರ್ತದೆ, ಯಾವ ಟೈಮಲ್ಲಿ ಬರೋದಿಲ್ಲ? ಪ್ರತಿ ಟೈಮು ಹಾ, ಯಾವಾಗ್ಲೂ ಪ್ರತಿ ಬರುತ್ತೆ. ಟೈಮು ಬರ್ತಾ ಇರ್ತೈತೆ. ಯಾವಾಗ ಬೇಕಾದ್ರೂ ಬರ್ತದಾ? ಹೌದು. ಅಮಾವಾಸ್ಯೆ ದಿನ, ಅವಾಗ್ಲೂ ರಾತ್ರಿ ಅವಾಗ್ಲೂ ಮಲಗಿದಾಗ, ಅವಾಗ್ಲೂ ಬರ್ತೈತೆ. ಮನೇಲಿ ಯಾರ್ದು ನೆಂಟ್ರಿದ್ರೆ, ಅವಾಗೂ ಬರ್ತೈತಿ. ಡಾಕ್ಟರ್ ಎದುರುಗಡೆಗಿದ್ರೆ, ಅವಾಗೂ ಬರ್ತೈತಿ. ಅಲ್ವಾ? ಯಾರು ಇರ್ಲಿ ಇಲ್ದೆ ಹೋಗ್ಲಿ ಕೆಮ್ಮು ಬರ್ತದೆ ತಾನೇ. ಹೌದು. ಹಾಗೇನೆ ಯಾರು ಇಲ್ಲಿ ಇಲ್ದೆ ಹೋಗ್ಲಿ ಏನ್ ಗೊತ್ತಿರ್ಬೇಕು? ಬಾಬನ ಶಕ್ತಿ ಪ್ರವಾಹ ಆಗ್ತಾ ಇರುತ್ತೆ. ಹೊರಗಡೆ ಹೋಗ್ತಾ ಇರ್ಬೇಕು, ಹೊರಗಡೆ ಹೋಗ್ತಾ ಇರ್ಬೇಕು. ಒಂದು ನಿಮ್ಮ ಮನ ಬುದ್ಧಿ ಯಾರ ಜೊತೆಗೆ ಇರಬೇಕು? ಬಾಬುನ್ ಜೊತೆ ಬಾಬನ್ ಜೊತೆಗೆ ಇರಬೇಕಾಗ್ತದೆ. ಬಾಬಾ ಅದನ್ನು ಉಪಯೋಗ ಮಾಡ್ತಾ ಇರಬೇಕಾಗ್ತದೆ. ಅದಕ್ಕಾಗಿ ಅಂತಹ ಸಮಾನ ಮಕ್ಕಳು ಬೇಕು. ಅಂದ್ರೆ ಅಲ್ಲಿ ಬಾಬಾ ಮಾತ್ರ ಇರಬೇಕೆ ಹೊರತು ನಾನು ಇರಬಾರದು. ನನ್ನ ಜೀವನದಲ್ಲಿ ಏನಿದೆಯೋ ಅದನ್ನು ನಾನು ಸಂಪನ್ನವಾಗಿರ್ಬೇಕು. ಅದು ಬೇಕು ಇದು ಬೇಕು ಅಂತ ಏನ್ ಮಾಡಬಾರ್ದು? ಡಿಮ್ಯಾಂಡ್ ಮಾಡಬಾರ್ದು. ಸ್ಥೂಲವಾಗೂ ಕೇಳಬಾರ್ದು, ಸೂಕ್ಷ್ಮವಾಗಿಯೂ ಕೇಳಬಾರ್ದು, ಸೇವೆಯ ಬಗ್ಗೆ ಕೇಳಬಾರ್ದು, ಪುರುಷಾರ್ಥ ಬಗ್ಗೆ ಏನು ಕೇಳಬಾರ್ದು. ಎಲ್ಲದಲ್ಲೂ ನಾವೇನಾಗಿರ್ಬೇಕು? ಲೌಕಿಕ ಅಲೌಕಿಕ ಎಲ್ಲದಲ್ಲೂ ನಾವೇನಾಗಿರ್ಬೇಕು? ಸಂಪನ್ನರು ಆಗಿರಬೇಕು. ಓಕೆನಾ? ಅಚ್ಚಾ. ಓಂ ಶಾಂತಿ.